मुष्यन्ति यं सूरयः तेजो वारिमृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेति दुषितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् रायः कलत्रं पशवः सुदादयो गृहामही कुञ्जरकोशभूतयः सर्वेऽर्थकामाः क्षणभङ्गुरायुषः कुर्वन्ति मर्त्यस्य कियत्प्रियं चलाः क्षुद्रं चरं सुमनसां शरणे मथित्वा रक्तं षडङ्घै गणसामसु बुद्धकरणम् अग्रे वृकासु हृतो अविगणय्य यान्तं पृष्ठे मृगं मृगयुलुब्धक बाणभिन्नम् अस्यार्थः सुमनसधर्माणां स्त्रीणां शरणे आश्रमे पुष्पमधुगन्धवत् क्षुद्रतमं काम्यकर्म विपाकजं कामसुखप्लवं जह्योपत्यादि विचिन्तनं विथुनीभूय तदभिनिवेशितमनसं षडङ्घ्रि गण सामगीतवत् अतिमनोहरवनितादि जनान् आलापेषु अतितराम् अति कर्णं मे अग्रे ऋकयूथवत् आत्मनः वायुर्हरतः अहोरात्रान् तान् कालविशेषान् अविगणय्य गृहेषु विहरन्तं पृष्ठतः परोक्षम् अनुप्रवृत्तः लुब्धकः कृतान्तः शरेण यम् इह पराभिध्यायति तमिमं स्वात्मात्मानं महो राजन् भिन्नहृदयं द्रष्टुमर्हसीति यथा ಮೃಗಯುಹತಂ ಮೃಗಂಮಿತಿ. ಇದು ಜಡಭರತರಾಜನ ಕಥೆ ಆದಮೇಲೆ ಅದು ಅಧ್ಯಾತ್ಮ ಏನು ಅಂತ ಕೇಳಿದರೆ ಅಧ್ಯಾತ್ಮ ತತ್ವ ವರ್ಣನೆ ಮಾಡ್ತಾನೆ. ಕ್ಷುದ್ರಂ ಚರಂ ಸುಮನಸಾಂ ಶರಣಂ ಮಥಿತ್ವಾ ರಕ್ತಂ ಷಡಂಘ್ರಿಗಣ ಸಾಮಸು ಲುಬ್ಧಕರಣಂ ಅಗ್ರೆ ವೃಕಾನ್ ಅಸುಹೃತಃ ಅವಿಗಣಯ್ಯ ಯಾಂತಂ ಪೃಷ್ಠೇ ಮೃಗಂ ಮೃಗವಿರುಬ್ಧಕ ಬಾಣಭಿನ್ನಂ. ಅದರ ಅರ್ಥ ಅವರೇ ಹೇಳ್ತಾರೆ. ಸುಮನಃ ಸಧರ್ಮಾಣಾಂ ಸ್ತ್ರೀಣಾಂ ಶರಣೆ ಆಶ್ರಯೇ ಪುಷ್ಪಮಧುಗಂಧವತ್ ಕ್ಷುದ್ರತಮಂ ಕಾಮ್ಯಕರ್ಮ ವಿಪಾಕಜಂ ಕಾಮ ಸುಖಲಭಂ ಜಹ್ಯೋಪಥ್ಯಾದಿ ವಿಚಿನ್ವಂತಂ. ಏನಾಗಿದೆ, ಮನುಷ್ಯ ಸ್ತ್ರೀ ಮೊದಲಾದವರ ಸಹವಾಸದಿಂದಾಗಿ ಮನುಷ್ಯ ಅಯೋಗ್ಯವಾದ ಪದಾರ್ಥಗಳನ್ನು ಯೋಗ್ಯ ಅಂತ ಭಾವಿಸಿ, ಕ್ಷುದ್ರತಮ ಅದು ಸಾಮಾನ್ಯವಾದದ್ದಲ್ಲ, ಅತಿ ಕೆಟ್ಟದು ಅಂತ ಅರ್ಥ. ಕ್ಷುದ್ರತಮ ಅದಕ್ಕೆ ಒಳಗಾಗಿಬಿಟ್ಟು ಏನು ಮಾಡ್ತಿದ್ದಾನೆ ಅವನು, ಕಾಮರೂಪ ಲಭಂ ಲೌಕಿಕ ಪ್ರಯತ್ನ ಪಡ್ತಾನೆ. ಸಿಗೋದು ಅದು ಯೋಗ್ಯತೆ ಇರೋದೇ ಸ್ವಲ್ಪ, ಸಿಗೋದು ಇನ್ನೂ ಸ್ವಲ್ಪ, ಅದಕ್ಕೋಸ್ಕರವಾಗಿ ಕಳ್ಕೊಂಡು ಎಲ್ಲ ನಾಶ ಮಾಡ್ಕೊಂಡ್ಬಿಡ್ತಾನೆ. ವಿಚಿನ್ವಂತಂ ವಿಸುನೀಭೂಯ ತದಭಿನಿವೇಶಿತ ಮನಸಂ ಷಡಂಘ್ರಿಗಣ ಸಾಮಗೀತವತ್. ಆಗ ವಿಸುನೀಭೂಯ ಶ್ರೀ ಸಾವಾಸಕ್ಕೊಳಗಾಗ್ತಾನೆ. ತದಭಿನಿವೇಶಿತ ಮನಸಂ ಅದೇ ಗುಂಗಿನಲ್ಲೇ ಉಳಿತಾನೆ. ಷಡಂಘ್ರಿಗಣ ಸಾಮಗೀತವತ್ ಅತಿ ಮನೋಹರ ವನಿತಾದಿ ಜನಾಲಯೇಷು ಅತಿತರಾಂ ಅತಿ ಪ್ರಲೋಭಿತ ಕರ್ಣಂ ಅಗ್ರೇ. ಅದೇ ರೀತಿ ಅವರು ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ, ಅದೇ ವಾತಾವರಣದಲ್ಲೇ ಬೆಳೀತಾನೆ. ಅವನ ಕಿವಿ ಯಾವಾಗಲೂ ಅದೇ ವಿಚಾರ ಬೆಳೀತಾ ಇರುತ್ತೆ. ಋಕಯೂಥವತ್, ಋಕ ಅಂದರೆ ತೋಳುಗಳು, ಯೂಥ ಅಂದರೆ ಹಿಂಡು, ತೋಳದ ಹಿಂಡುಗಳಂತೆ ಇರತಕ್ಕಂತಹ ಆತ್ಮನಃ ಆಯುರ್ಹರತಃ ಅಹೋರಾತ್ರಾಂತಾನ್ ಕಾಲವಿಶೇಷಾನ್ ಅವಿಗಣಯ್ಯ. ಎರಡು ತೋಳುಗಳು ಹೋಗ್ತಾವೆ. ತೋಳುಗಳು ಯಾವುದು ಅಂದರೆ ಕಾಲಗಳು, ಹಗಲು ರಾತ್ರಿಯ ಕಾಲಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ಕಾಯ್ತಾ ಇವೆ. ಮರ್ತೇ ಬಿಟ್ಟಿದ್ದ ನಾವು. ಒಂದು ದಿವಸ ಆಯ್ತು ಖುಷಿ,
ಆದರೆ ಆ ಖುಷಿ ಒಂದು ದಿವಸ ಹೋಯ್ತು ಅಂತ ಮರ್ತು ಬಿಡ್ತಾರೆ, ಆಯುಷ್ಯ ಹೋಯ್ತು ಅದರಲ್ಲಿ. ಗೊತ್ತಾಯ್ತಾ? ಉದಯಾಸ್ತಮಾನವೆಂಬ ಎರಡು ಕೊಳಗಗಳನ್ನಿಟ್ಟು ಆಯುಷ್ಯವೆಂಬ ರಾಶಿ ಹಡೆದು ಹೋಗುವ ಮುನ್ನ ಅಂತ ಹೇಳ್ತಾರೆ. ಆಯುಷ್ಯದ ರಾಶಿ ನಡೆಯಲಿಕ್ಕೆ ದೊಡ್ಡ ಕೊಳಗಗಳು. ಸಣ್ಣ ಪುಟ್ಟದಾದರೆ ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ಸ್ಪೂನ್ಗೇನು ಸಾಕು. ದೊಡ್ಡದು ಕಾಲ ಆದ್ದರಿಂದ ಹಗಲು ಒಂದು ಕೊಳಗ, ರಾತ್ರಿ ಒಂದು ತೆಗುತ್ತೆ ಆಯುಷ್ಯ ಹಳೆದು ಹಾಕಿಬಿಡ್ತಾರೆ. ಇವನಿಗೆ ಗೊತ್ತಿಲ್ಲ ಅದು. ಆತ್ಮನಃ ಆಯುರ್ಹರತ ಅಹೋರಾತ್ರ, ಹಗಲು ರಾತ್ರಿಗಳೇ ಎರಡು ತೋಳುಗಳು, ಅವುಗಳನ್ನು ಮರ್ತು ಬಿಡ್ತಾನೆ ಅವನು. ಕಾಲ ವಿಶೇಷಾನ್ ಅಭಿಗಣಯ್ಯ, ಎಚ್ಚರ ಇಲ್ಲ. ಗೃಹೇಶು ವಿಹರಂತಂ, ಮನೆಗಳಲ್ಲಿ ವಿಹಾರ ಮಾಡ್ತಾ ಕೂತ್ಬಿಡ್ತಾನೆ. ಪೃಷ್ಠತಃ ಪರೋಕ್ಷಂ ಅನುಪ್ರವೃತ್ತಃ ಲುಬ್ಧಕಃ ಕೃತಾಂತಃ ಶರೇಣ ಯಂ ಇಹ ಪರಾವಿಧ್ಯತಿ ತಮಿಮಂ ಆತ್ಮಾನಂ ಅಹೋ ರಾಜನ್ ಭಿನ್ನ ಹೃದಯಂ ದ್ರಷ್ಟುಮರ್ಹತಿ ಇತಿ ಯಥಾ ಮೃಗಯುಹತಂ ಮೃಗಮಿತಿ. ಒಂದು ಜಿಂಕೆ ಹೋಗ್ತಿರ್ಬೇಕಾದ್ರೆ ಮರ್ತು ಬಿಟ್ಟು ಇದರಿಂದ ಹೊಡೆದಾಗ ಎಷ್ಟು ನೋವು ಒಳಗಾಗ್ತಾನಲ್ಲ, ಒಳಗಾಗ್ತಾನೆ. ಕಾಲ ನಮ್ಮನ್ನು ಪ್ರತಿ ಕ್ಷಣದಲ್ಲೂ ಕೊಲ್ಲುತ್ತೆ, ಮರ್ತು ಬಿಡ್ತಾನಲ್ಲ, ಕೊನೆಗೆ ಸತ್ತೋಗ್ಬಿಡ್ತಾನೆ. ಸತ್ವಂ ವಿಚಕ್ಷ್ವ ಮೃಗಚೇಷ್ಟಿತಮಾತ್ಮನುಹಂತಃ ಚಿತ್ತಂ ನಿಯಚ್ಛ ಹೃದಿ ಕರ್ಣಧುನೀಂಚ ಚಿತ್ತಿಂ ಜಹ್ಯಂಗನಾಭ್ರಮ ಸಮ ಅಸತ್ತಮಯೋಥಗಾಥಂ ಪ್ರೀಣೀಹಿ ಹಂಸಶರಣಂ ವಿರಮಕ್ರಮೇಣ. ಅದಕ್ಕೆ ಸತ್ವಂ ವಿಚಕ್ಷ್ವ ಮೃಗಚೇಷ್ಟಿತಂ ಆತ್ಮನೋ ಅಂತಶ್ಚಿತ್ತಂ. ಅದಕ್ಕೇನೆ ಅವಳ ಎಚ್ಚರಿಕೆಯಿಂದ ಇರಬೇಕು. ಮೃಗಚೇಷ್ಟಿತಂ, ಮೃಗದಂತೆ ಬದುಕಬಾರದು. ಚೆನ್ನಾಗಿ ಮೃಗದಂತೆ ಬದುಕಿದರೆ ಜಿಂಕೆಯನ್ನು ಹೇಗೆ ಹಿಂದಿನ ಪೇಟೆಗಾರ ಹೊಡೆದು ಬಿಡ್ತಾನೋ ಹಾಗೆ ಹೊಡೆದಾಗ ಸಾವು ಬಂದು ಹೊಡೆದು ಬಿಡುತ್ತೆ. ಕರ್ಣಧ್ವನಿಂಚ ಬೆಚ್ಚಿನ್, ಅದಕ್ಕೆ ಕಿವಿಯಲ್ಲಿ ಯಾವಾಗಲೂ ಪರಮಾತ್ಮನ ವಿಷಯ ಕೇಳ್ತಿರ್ಬೇಕು, ಹೊರತು ಬೇರೆ ಅಲ್ಲ. ಜಹ್ಯ ಅಂಗನಾಭ್ರಮಂ ಅಸತ್ತಮ ಯೂಥಗಾಥಂ. ಅಂಗನಾಭ್ರಮ, ಸ್ತ್ರೀಭಿಷೇಕ ಮೋಹವನ್ನು ಏನಿದೆಯಲ್ಲ ಅದನ್ನು ಕಳ್ಕೊಂಡ್ಬಿಡು, ಅದು ಭಾರಿ ಕೆಟ್ಟದು ಅಂತೇಳಿ ಜ್ಞಾನಿಗಳೆಲ್ಲ ಹೇಳ್ತಾರೆ. ಪ್ರೀಣೀಹಿ ಹಂಸ ಶರಣಂ ವಿರಮಕ್ರಮೇಣ. ಹಂಸ ಶರಣಂ, ಪರಮಹಂಸರಿಂದ ಶರಣ ಹೊಂದಲ್ಪಡ್ತಕ್ಕಂಥ ಪರಮಾತ್ಮನನ್ನು ಪ್ರೀಣಿಹಿ, ಅದಕ್ಕೆ ಪ್ರೀಣಯಾಮೋ ವಾಸುದೇವ, ಅವನನ್ನು ಸಂತೋಷಪಡಿಸು. ವಿರಮಕ್ರಮೇಣ, ಮುಂದೆ ಕ್ರಮವಾಗಿ ನೀನು ಸದ್ಗತಿ ಹೋಗಬೇಕ ಹೊರತು ಈ ಹಾದಿ ಹಿಡಿಬಾರದು. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯಾ ವಿಭೋ ವಚೋ ವಿಭೂತಿರ್ನತು ಪಾರಮಾರ್ಥ್ಯಂ. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯಾ ವಿಭೋ ವಚೋ ವಿಭೂತಿ ನತು ಪಾರಮಾರ್ಥ್ಯಂ. ಇಮಾಹ ಕಥಾ ತೇ ಕಥಿತಾ ಮಹೀಯಸ. ದೊಡ್ಡವರ ಕಥೆಗಳನ್ನು ಹೀಗೆ ಹೇಳ್ತಾ ಇದ್ದೇನೆ. ದೊಡ್ಡವ್ರ ಕಥೆ ಹೇಳಿದಷ್ಟು ಕೂಡ ನಮ್ಮ ಗುರಿ ದೊಡ್ಡದಾಗತ್ತೆ, ಸಾಧನೆ ಹೆಚ್ಚಾಗತ್ತೆ, ಮನಸ್ಸಿನ ನೆಮ್ಮದಿ ಸಿಗುತ್ತೆ, ಎಲ್ಲ ಪ್ಲಸ್ ಪಾಯಿಂಟ್ಗಳು. ಕೆಳಗೆ ಅಯೋಗ್ಯ ಸೇವೆ ಮಾಡಿ ಎಲ್ಲ ಮೈನಸ್ ಪಾಯಿಂಟ್ಗಳು. ಅದಕ್ಕೇನೆ ದೊಡ್ಡವರ ಕಥೆಗಳು ಹೇಳ್ತಿರೋ, ಅದಕ್ಕೋಸ್ಕರ ಹೇಳಿದ್ದೇನೆ. ವಿತಾಯ ಲೋಕೇಶು ಯಶಃ ಪರೇಶು. ಎಂಥವ್ರು ಗೊತ್ತಾ, ಅವರು ತಾವು ಹೋಗೋದಷ್ಟೇ ಅಲ್ಲ, ತಮ್ಮ ಕೀರ್ತಿ ಲೋಕದಲ್ಲಿ ಬಿಟ್ಟು ಹೋಗ್ತಾರೆ. ಅದ್ರ ಪ್ರಯೋಜನ ಪಡ್ತಾರೆ, ಅನೇಕರು ಉದ್ಧಾರ ಆಗ್ತಾರೆ. ಅಂಥವ್ರು ಹೀಗಿದ್ದಾರೆ ಅಂತ ಸಮಕಾಲಕ್ಕೆ ತಿಳ್ಕೊತಾರೆ. ಅನಂತರದವರು ಇದ್ದರಂತೆ ನಾವು ಹಾಗಿರಬೇಕು ಅಂತ ಯೋಚನೆ ಪಡ್ತಾರೆ. ಅದಕ್ಕೆ ಕಥೆಗಳನ್ನು ಹೇಳಿದ್ದೇನೆ, ಕೇಳು ಅಂತ ಹೇಳ್ತಾರೆ. ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ. ವಿಜ್ಞಾನ ಎಂಥದ್ದು, ವೈರಾಗ್ಯ ಎಂಥದ್ದು. ಅವರಂತೆ ಜ್ಞಾನಿಗಳಾಗಬೇಕು, ಅವರಂತೆ ವಿರಕ್ತರಾಗಬೇಕು ಅಂತ ತಿಳ್ಕೊಳ್ಳೋದಕ್ಕೆ ದೊಡ್ಡವ್ರ ಕಥೆ ಕೇಳಬೇಕು. ವಿಭೋ ವಚೋ ವಿಭೂತಿ ನತು ಪಾರಮಾರ್ಥ್ಯ. ಇದು ಹೇಳೋ ಉದ್ದೇಶ ನಮಗಿಲ್ಲ. ಮುಖ್ಯ ಉದ್ದೇಶ ಇರೋದು ಉದ್ಧಾರವಾಗಲಿ ಅಂತ ಉದ್ದೇಶ ಇದೆ. ಗೊತ್ತಾಯ್ತಾ? ಅದು ಅರ್ಥ ಮಾಡಿಕೊಂಡ್ರೆ ಆ ವ್ಯಕ್ತಿ ಪ್ರಶಂಸೆ ಅಲ್ಲ ಇದು. ಯಾರೇ ದೊಡ್ಡವರ ಕಥೆಗಳನ್ನು ಹೇಳಿದರೆ ವ್ಯಕ್ತಿ ಪ್ರಶಂಸೆ ಅಲ್ಲ, ತತ್ವದ ಪ್ರಶಂಸೆ. ತತ್ವ ತಿಳ್ಕೊಂಡು ಅವರಂತೆ ನಾವಿರಬೇಕು ಅನ್ನೋ ಭಾವನೆ ಬರಬೇಕು. ಅವರಿದ್ದರು ನಾವು ಹೀಗಿದ್ದೇವೆ, ಅವ್ರು ಹಾಗಿದ್ದರು ಹಾಗೆ ಅಂದ್ಕೊಂಡು ಅಲ್ಲ. ಅದರ ತತ್ವ ಗ್ರಹಣ ಮಾಡಬೇಕು. ಅಂದರೆ ಇದರಲ್ಲಿ ಕಥೆ ಹೇಳೋದ್ರಲ್ಲೇ ತಾತ್ಪರ್ಯ ಇಲ್ಲ, ಅದು ಸಂದೇಶ ಕೊಡೋದ್ರಲ್ಲಿ ತಾತ್ಪರ್ಯ ಇದೆ ಅಂತ ಅರ್ಥ. ಯಾ ನಿರ್ವೃತಿಸ್ತನುಭೃತಾಂ ತವ ಪಾದ ಪದ್ಮಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂ ತ್ವಂತಕಾತಿರುಹಿತಾತ್ ವದತಾಂ ವಿಮಾನಾತ್. ಯಾ ನಿರ್ವೃತಿ ತನುಭೃತಾಂ ತವ ಪಾದ ಪದ್ಮಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್
ಕಿಂವಂತಕಾಶಿ ದುಲಿತಾತ್ ಪತತಾಂ ವಿಮಾನಾತ್. ಯಾ ನಿರ್ವೃತಿ, ಯಾವ ಒಂದು ಆನಂದ ತನುವೃತಾಮ ಜೀವಿಗಳಿಗೆ ತವ ಪಾದಪದ್ಮ ಧ್ಯಾನ, ನಿನ್ನ ಪಾದಪದ್ಮದ ಧ್ಯಾನ ಮಾಡಿದಾಗ ಬರುತ್ತಲ್ಲ ಅದು ಒಂದು. ಇನ್ನೊಂದು ಭವಜ್ಜನ ಕಥಾ ಶ್ರವಣೇನವ, ನಿನ್ನ ಭಕ್ತರ ಕಥೆಯನ್ನು ಕೇಳಿದಾಗ ಬರುತ್ತಲ್ಲ ಅದು ಒಂದು. ಈ ಎರಡು ಆನಂದ ಇದೆ, ಭಗವಂತನ ಕಥೆ ಭಗವದ್ಭಕ್ತರ ಕಥೆ ಕೇಳಿದಾಗ ಮನಸ್ಸಿಗೆ ಆನಂದವಾಗುತ್ತಲ್ಲ ಅಂತ ಆನಂದ ಸಾ ಬ್ರಹ್ಮಣಿ ಸ್ವಮೈಮನ್ಯಪಿ ನಾಥ ಮಾಹು. ಇದು ಮೋಕ್ಷಕ್ಕೋದ್ರೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಮೋಕ್ಷಕ್ಕೋದ್ರು ಸಿಗೋದ್ರೆ ಮೋಕ್ಷ ಇದ್ದೇ ಇದೆ ಗ್ಯಾರಂಟಿ. ಬರೀ ಮೋಕ್ಷ, ಉಳಿದ ಮೋಕ್ಷಗಳು ಸಿಗೋದಿಲ್ಲ ಅಂತ ಅರ್ಥ. ವಿಷ್ಣು ಲೋಕ ಪ್ರಾಪ್ತಿ ರೂಪವಾದ ಲೋಕವನ್ನು ಬಿಟ್ಟರೆ ಎಲ್ಲೂ ಸಿಗೋದಿಲ್ಲ. ಮಾಭೂತ್ ಕಿಂವಂತಕಾಶಿ ದುಲಿತಾತ್ ಪತತಾಂ ವಿಮಾನ. ಸ್ವರ್ಗಾದಿ ಲೋಕದಲ್ಲಿ ಸಿಗುತ್ತಾ ಇದು? ಸಿಗಲಿಕ್ಕೆ ಸಾಧ್ಯ. ಕ್ಲಬ್ನಲ್ಲಿ ಭಾಗವತ ಸಿಗಕ್ಕೆ ಸಾಧ್ಯ ಇದೆ, ನಿಮಗೆ ಸಾಧ್ಯ ಇಲ್ಲ. ಅದರಿಂದ ಕಥೆಗಳೆಲ್ಲ ಅತ್ಯಂತ ಮುಖ್ಯವಾದದ್ದು. ಎರಡು ಕೇಳಬೇಕು, ದೇವ್ರ ಕಥೆ, ದೇವ್ರ ಭಕ್ತರ ಕಥೆ ಎರಡೇ. ಭಾಗವತ ಭಕ್ತರ ಕಥೆ ಬೇಕಾಷ್ಟು ಹೇಳ್ತಾರೆ, ದೇವ್ರ ಕಥೆದು ಕನೆಕ್ಟಾಗಿ ಇದ್ದೇ ಇರುತ್ತೆ ಅವಾಗ. ಸಪ್ತಮ ಸ್ಕಂದ ಭಾಗವತ, ಭಕ್ತರ ಕಥೆ ನೋಡಿದರೆ ಪ್ರಹ್ಲಾದರ ಕಥೆ, ಭಗವಂತ ಕಥೆ ನರಸಿಂಹಾವತಾರರ ಕಥೆ. ಪ್ರತಿಯೊಂದು ಕಥೆನೂ ಎರಡೆರಡು ಮುಖ ಹೊಂದಿರುತ್ತೆ. ಈ ರೀತಿ ಇದ್ದರೆ ಮಾತ್ರ ಪರಿಹಾರ. ಇದು ಉಪಸಂಹಾರ, ಈ ಪ್ರಕರಣಕ್ಕೆ ಉಪಸಂಹಾರ ಇದು. ಅದರಿಂದ ಇಷ್ಟೆಲ್ಲ ಭಗವದ್ಭಕ್ತರ ಕಥೆ ಹೇಳ್ತಾ ಬಂದರು ಅವ್ರ ಜೀವನವನ್ನು. ಇದರಿಂದ ಏನು ತಿಳಿಯುತ್ತೆ ಅಂದರೆ, ಇದು ಕೊಡೋ ಸುಖ ಮತ್ತೊಂದು ಕೊಡೋದಿಲ್ಲ. ಇವನೇನು ವೈರಾಗ್ಯ ಏನೂ ಹೊಂದಿರೋದಿಲ್ಲ. ಇವತ್ತು ಹಾಗಾಗಿ ಬದುಕ್ತಿರ್ತಾನೆ. ಅದು ಯಾರು ದೊಡ್ಡವ್ರ ಕಂಡ್ರೆ ಗೊತ್ತಿಲ್ಲದೆ ಕೈ ಮುಗಿಯೋ ನಮಸ್ಕಾರ ಮಾಡೋದು ಮಾಡ್ತಾರೆ. ಮತ್ತು ಆಶ್ಚರ್ಯ, ಇವತ್ತಿನ ಕಾಲಕ್ಕೆ ಕೂಡ ಅದೇನು ನಡೆಯುತ್ತೆ, ನಮಗೆ ಗೌರವ ಸಿಗುತ್ತೆ. ಬಹಳ ಆಶ್ಚರ್ಯ ಅದು. ನಿಮ್ಗೆ ಇವತ್ತು ಆ ರೀತಿ ದುಷ್ಟರ ಬಗ್ಗೆ ಯಾರು ಹೋಗೋದಿಲ್ಲ, ಸಜ್ಜದ್ರ ಬಗ್ಗೆ ಒಂದು ಅಟ್ರಾಕ್ಷನ್ ಅದು. ಅವ್ರು ಎದುರಿ ಎಷ್ಟೇ ಬೈತಿರಲಿ ಬೆಲ್ಲೆಲ್ಲೇ ಎದುರಿ ಕಂಡ ಮಾತ್ರ ಕೈ ಮುಗಿದು ಬಿಡೋದಿಲ್ಲ, ಸಹಜವಾಗಿ ಬಂದುಬಿಡುತ್ತೆ. ಹೇಗೆ ಬೆಂಕಿ ಕಂಡ್ರೆ ಓಡೋಗ್ಬೇಕು ಅನಿಸುತ್ತೋ, ಸಜ್ಜಂದ್ರ ಕಂಡ ಕೈ ಮುಗಿಬೇಕು ಅನಿಸುತ್ತೆ ಅಂತ ಅರ್ಥ. ಅಲ್ಲಿ ಅದು ಮುಗಿತು, ಆ ಪ್ರಕರಣ ಮುಗೀತು. ನೆಕ್ಸ್ಟ್ ಏನಿದು ಮಹತ್ ಸಮಾಗಮ ಪ್ರಕರಣ. ಮೊದಲೇನು ಮಾಡಿದರು? ವೈರಾಗ್ಯ ಪ್ರಕರಣ. ವೈರಾಗ್ಯ ಪ್ರಕರಣ ಬಂದ ಮೇಲೆ ಮಹತ್ ಸಮಾಗಮ. ದೊಡ್ಡವ್ರ ಮಹತ್ವ ಗೊತ್ತಾಗೋದಿಲ್ಲ ಆಗ. ಗೊತ್ತಾಯ್ತಾ? ಇತ್ತು ಜ್ಞಾನ ಬೇಕು. ರೋಗ ಬಂತು ಅಂತಾದರೆ ಡಾಕ್ಟ್ರು ನೆನಪಾಗ್ತಾನೆ, ಇದು ನೆನಪಾಗೋದಿಲ್ಲ. ಆದ್ದರಿಂದ ವೈರಾಗ್ಯ ಇದ್ದವರಿಗೆ ಅಷ್ಟೇ ಉದ್ಧಾರದ ಹಾದಿ ತರಿಸ್ತಕ್ಕಂತಹ ದೊಡ್ಡವರ ಸಮಾಗಮ ಮುಂದಾಗುತ್ತೆ, ಇಲ್ಲ ಆಗೋದಿಲ್ಲ. ಅಂದರೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾರೆ. ಧನಂ ಹಿ ಧರ್ಮೈಕ ಫಲಂ ಯತೋಚ್ಯ ಜ್ಞಾನಂ ಸವಿಜ್ಞಾನಮನುಪ್ರಶಾಂತಿ ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ಧನಂ ಹಿ ಧರ್ಮೈಕ ಫಲಂ ಯತಃ. ಧನ ಎಂಬುದೇನದು? ಧನ ಅಂದರೆ ನಮ್ಮ ಪ್ರಕಾರ ಅದೇ ಸಿದ್ಧಿ. ಗೊತ್ತಾಯ್ತಾ? ಅಲ್ಲ, ಧರ್ಮ ಕಾರ್ಯಕ್ಕೆ ಉಪಯೋಗಿಸಿದರೆ ಧನ ಸಾರ್ಥಕ. ಧರ್ಮ ಕಾರ್ಯಕ್ಕೆ ಉಪಯೋಗಿಸ್ಬೇಕು ಧನನ. ಧನಂ ಹಿ ಧರ್ಮೈಕ ಫಲಂ ಯಥೋ ಅಸ್ಯ ಜ್ಞಾನಂ. ಧರ್ಮಕ್ಕೇನು ಫಲ ಅಂತ ಪ್ರಶ್ನೆ. ಎಷ್ಟು ಲಿಂಕ್ ಹೇಗಿದೆ ನೋಡಿ ಭಾಗವತ ಶ್ಲೋಕದ್ದು. ಧರ್ಮಾಚರಣೆಯ ಫಲ ಏನಾಗುತ್ತೆ? ಧನ ಇದ್ದದಕ್ಕೆ ಏನು ಮಾಡಬೇಕು ಅಂದರೆ ಧರ್ಮ ಕಾರ್ಯ ಮಾಡಬೇಕು. ಧರ್ಮೈಕ ಅಂತ ಹೇಳಿದರು, ಧರ್ಮ ಕಾರ್ಯನೂ ಅಲ್ಲ, ಧರ್ಮನೇ ಮುಖ್ಯವಾದ ಫಲ ಅದಕ್ಕೆ. ಯಾಕೆ ಅನ್ನ ಒಯ್ಲಕ್ಕೆ ಬರೋಲ್ಲ, ಹಣ ಒಯ್ಲಕ್ಕೆ ಬರೋದಿಲ್ಲ, ಕನ್ವರ್ಟ್ ಆಗಬೇಕದು. ಯಾವುದಕ್ಕೆ ಕನ್ವರ್ಟ್ ಆಗಬೇಕದು? ಪುಣ್ಯಕ್ಕೆ ಕನ್ವರ್ಟ್ ಆಗಬೇಕು, ಅವಾಗ ಒಯ್ಲಕ್ಕೆ ಬರೋದು. ಧರ್ಮೈಕ ಫಲಂ ಯಥೋಸ್ಯ ಜ್ಞಾನಂ. ಅದಕ್ಕೇನು ಫಲಪ್ಪ ಅಂತ ಕೇಳಿದರೆ ಧರ್ಮಕ್ಕೆ ಜ್ಞಾನ ಫಲ. ಜ್ಞಾನಕ್ಕೆ ಏನು ಫಲ? ವಿಜ್ಞಾನ, ಅಪರೋಕ್ಷ ಜ್ಞಾನ ಫಲ. ಅಪರೋಕ್ಷ ಜ್ಞಾನ ಏನು ಫಲ? ಪ್ರಶಾಂತಿ, ಮೋಕ್ಷ ಫಲ. ಧನದಿಂದ ಇಲ್ಲಿ ಲಿಂಕ್ ತರ್ತಾರೆ, ಲಿಂಕ್ ಅದು ಅರ್ಥ ಮಾಡಿಕೊಂಡ್ರೆ ಧನ ಉದ್ಧಾರವಾಗಲಿಕ್ಕೆ ಒಳ್ಳೆ ಹಾದಿ ಸಿಗುತ್ತೆ. ಬರೀ ಧನಕ್ಕೆ ಮಾಡಿಕೊಂಡ್ರೆ ಅದು ಬಂಧಕ. ಈ ಥರ ಮಾಡಿದಾಗ ಧನ ಸಾರ್ಥಕ. ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ಗೃಹೇಶು ಯುಂಜಿನಲ್ಲಿ ಎಲ್ಲಿ ಉಪಯೋಗಿಸೋರು ಗೊತ್ತಾಗಿರೋದನ್ನೆಲ್ಲ ಮನೆಗೆ ಹಾಕಿಬಿಟ್ಟು ತಮ್ಮ ಮನೆಗೆ ಹಾಕ್ಕೊಂಡ್ಬಿಡ್ತಾರೆ. ಧರ್ಮ ಕಾರ್ಯ ಆಗಲಿಲ್ಲ, ತಾನು ಊಟ ಮಾಡಿ ಸಮಾಧಾನ ಅಂತ ಕರೀತಾರ? ಯಾರು ಊಟ ಮಾಡಬೇಕು? ಇನ್ನೊಬ್ಬರಿಗೆ ಕೊಟ್ಟರೆ ಅದು ಸಮಾಧಾನ, ತಾನು ತಿಂದರೆ ಆಗೋದಿಲ್ಲ. ಏನು ಮಾಡ್ತಾರೆ? ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂನ ಪಶ್ಯಂತಿ. ಎಲ್ಲ ಮನೆ ತುಂಬಿಸಿದ್ರು, ತಾನೇ ಹೊರಟ, ತಾನೇ ಇರೋದಿಲ್ಲ. ಕಲೇವರ ಬಾಡಿ ಅಷ್ಟೇ. ಪಶ್ಯಂತಿ ಚಂದ್ರಂತಿ ದುರಂತ ವೀರ್ಯಂ ಮೃತ್ಯುಂನ ಪಶ್ಯಂತಿ. ಇದೆಲ್ಲ ಜನ ಯೋಚನೆ ಮಾಡೋದೇ ಇಲ್ಲ. ಗೊತ್ತಾಯ್ತಾ? ಧನ ಬಂದರೆ ಅದೇ ಎಂಡಿದ್ದಾಗ ಲೆಕ್ಕ ಮಾಡಬಾರ್ದು. ಧನ ಸಾಧನ ಹೊರತು ಏನಲ್ಲ, ಸಿದ್ಧಿ ಅಲ್ಲ. ಧನ ಸಿದ್ಧಿ ಅಲ್ಲ, ಅದು ಎಲೆ ಇದ್ದಾಗೆ. ಊಟ ತಷ್ಟು ಬಿಟ್ಟು ಬಿಡ್ತಾನಲ್ಲ, ಹಾಗೆ ಧನ ಅಂಬೋದು ಬಿಟ್ಟೋಗೋ ಪದಾರ್ಥ ಹೊರತು ತೊಗೊಂಡೋಗೋ ಪದಾರ್ಥ ಅಲ್ಲ. ಅನ್ನ ತೊಗೊಂಡೋಗೋ ಪದಾರ್ಥ. ಮತ್ತು ಕ್ಯಾರಿಯರ್ ಹಾಕ್ಕೊಂಡು ಅದಲ್ಲ ಮಾಡಬಾರ್ದಲ್ಲ. ಇದು ತಲೆಗೆ ಹಾಕ್ಕೊಂಡು ಹೋಗೋದು. ಕ್ಯಾರಿಯರ್ ಆದರೆ ಎಕ್ಸ್ಟರ್ನಲ್ ಆಯಿತು ಅಂದರೆ ಎಲೆ ಒಯ್ದ್ರೆ ಉಪಯೋಗ ಇಲ್ಲ.
ಅನ್ನ ಒಯ್ಬೋದು, ಆದರೆ ಲಿಮಿಟೆಡ್ ಉಪಯೋಗ. ಜ್ಞಾನ ಮಾತ್ರ ಯಾರು ಇನ್ನೊಬ್ರು ಕದಿಯಾಗಿಲ್ಲ, ಏನು ಮಾಡೋಂಗಿಲ್ಲ, ನಮ್ಮನ್ನು ಬೇರೆ ಕೆತ್ಕೊಂಡು ಹೋಗ್ತಾರೆ. ದುರಂತ ವೀರ್ಯಂ, ಇದು ದುರಂತ ವೀರ್ಯಂ ಅಂದರೆ ಕೆಟ್ಟ ಅದಕ್ಕೆ ಗೆಲ್ಲದಕ್ಕಾಗದ ಸಾಮರ್ಥ್ಯ ಮೃತ್ಯುವಿಗಿದೆ. ಯಾವ ಕಾರಣಕ್ಕೂ ಮೃತ್ಯುವಿನ ತಪ್ಪಿಸೋಳಕ್ಕಾಗೋದಿಲ್ಲ. ತಪ್ಪಿಸೋಳಕ್ಕೆ ಹೋದಷ್ಟು ಬೇಸಾಯ್ತದೆ, ಅದು ಬೇರೆ ದಾರಿ ಇಲ್ಲ. ಧನದ ಎಲ್ಲ ಶ್ಲೋಕ ನೆನಪಿಟ್ಟುಕೊಂಡ್ರೆ ಒಂದೊಂದು ಶ್ಲೋಕ ನಮ್ಗೆ ಒಳ್ಳೆ ಮೆಸೇಜ್ ಕೊಡ್ತಾರೆ. ಲೋಕೋ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತದುದಿತೆ ಭವದರ್ಚನೆ ಸ್ವೇ ಯಸ್ತಾವತಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯಚ್ಛಿದತ್ಯನಿಮಿಷಾಯ ನಮೋಸ್ತು ತಸ್ಮೈ. ಲೋಕಃ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತದುದಿತೆ ಭವದರ್ಚನೆ ಸ್ವೇ ಯಸ್ತಾವತಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯಚ್ಛಿನತ್ಯನಿಮಿಷಾಯ ನಮೋಸ್ತು ತಸ್ಮೈ. ಲೋಕೋ ವಿಕರ್ಮ ನಿರತಃ, ಲೋಕಗಳೆಲ್ಲ ವಿರುದ್ಧ ಕರ್ಮ, ನಿಷಿದ್ಧ ಕರ್ಮದಲ್ಲಿ ತೊಡಗಿಬಿಟ್ಟಿದ್ದಾರೆ. ಕುಶಲೇ ಪ್ರಮತ್ತಃ ಕರ್ಮಣಿ, ಕುಶಲೇ ಕರ್ಮಣಿ ಪ್ರಮತ್ತಃ, ಯಾವ್ದು ಮಾಡಬೇಕು ಅದು ಗೊತ್ತಿಲ್ಲ, ಮಾಡಬಾರದನ್ನು ಶ್ವೇಪ ಮಾಡ್ತಾ ಇದ್ದಾರೆ. ತದುದಿತೆ ಭವದರ್ಚನೆ ಸ್ವೇ, ನೀನು ಹೇಳಿದಂಥ ದೇವ್ರ ಪೂಜೆ ಇತ್ಯಾದಿ ಮಾಡೋದ್ರೆ ಇವಳು ಆಸಕ್ತಿನೇ ಇಲ್ಲ ಅವರಿಗೆ. ಯಸ್ತಾವತಸ್ಯ ಬಲವಾನಿಹ ಜೀವಿತಾಶಾಂ, ಈ ಮಧ್ಯೆ ಅವ್ನು ಬದುಕಬೇಕು ಅಂತ ಭಾರಿ ಅಪೇಕ್ಷೆ ಪಡ್ತಾನೆ. ಸರಿಯಾಗಿ ಕೆಲಸ ಮಾಡಿದರೆ ನಾವು ಹೋಗ್ತೀನಿ ಅಂದ್ರೆ ಬಿಡೋದಿಲ್ಲ. ಗೊತ್ತಾಗುತ್ತೆ, ಕೆಲವು ಕಂಪ್ನಿ ಕೆಲಸ ಮಾಡ್ತಾರಲ್ಲ, ಏನೋ ಒಂದು ಕೆಲಸ ಪಟ್ಟು ಇಟ್ಕೊಂಡ್ಬಿಡ್ತಾರೆ, ಬಿಡೋದಿಲ್ಲ. ಇವ್ನು ಇರ್ತೀನಿ ಅಂದ್ರೆ ಇಟ್ಕೊಂಬೋದಿಲ್ಲ ಕೆಲಸ ಮಾಡ್ದವನ್ನ. ಇವ್ನು ಹೀಗೆ ಮಾಡೋದ್ರಿಂದ ಬದುಕಬೇಕು ಅಂತ ಭಾರಿ ಅಪೇಕ್ಷೆ, ಮಾಡೋದೆಲ್ಲ ಸಹಾಯ ಕೆಲಸಗಳು, ಇನ್ಯಾಕೆ ಬದುಕ್ತಾನ ಅವನು. ಆದ್ದರಿಂದ ವಿವಿತಾಶಾಂ ಸಜ್ಜಚ್ಛಿನತ್ಯನಿಮಿಷಾಯ ನಮೋಸ್ತು ತಸ್ಮೈ. ಆದರೆ ಪರಮಾತ್ಮ ಎಂಥವನು ಅನಿಮಿಷ, ಕಣ್ಣು ಮುಚ್ಚಿದವನು ಪರಮಾತ್ಮ, ಅವನು ಕತ್ತರಿಸಿಬಿಡ್ತಾನೆ ಅಂತ ವಿಷಯ ಕೊಟ್ಟುಬಿಟ್ರೆ ಕೊಂದಾಕಿಬಿಡ್ತಾನೆ. ಎಂದೂ ಕೂಡ ನಾವು ಸನ್ಮಾರ್ಗದಲ್ಲಿ ಪ್ರಯತ್ನ ಮಾಡಬೇಕೇ ಹೊರತು ದುರ್ಮಾರ್ಗ. ಹಣ ಬೇಕಾದ್ರೆ ನಮಗೆ ಕರೆಕ್ಟು, ಒಳ್ಳೆ ರೀತಿ ಸಂಪಾದನೆ ಮಾಡಬೇಕು, ಒಳ್ಳೆ ರೀತಿ ಸಂಪಾದನೆ ಮಾಡಿ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಬೇಕು. ಎರಡು ಭಾಗ ಇವತ್ತು ಕೆಟ್ಟ ರೀತಿಯಲ್ಲಿ ಬಂದರೆ ಕೆಟ್ಟ ಕೆಲಸಕ್ಕೆ ಉಪಯೋಗ ಆಗುತ್ತೆ ಹೊರತು ಒಳ್ಳೆ ಕೆಲಸ ಉಪಯೋಗ ಬರೋದಿಲ್ಲ. ಒಳ್ಳೆಯವ್ರು ತೊಗೊಳೋದಿಲ್ಲ ಮತ್ತೆ, ಅದು ಗೊತ್ತಾಯ್ತು, ತೊಗೊಂಡು ನಾವೇನು ಮಾಡೋಣ ಅಂತ ಕೆಲಸ. ಇಷ್ಟಾದ ಮೇಲೆ ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜನಸ್ಯ ಕೃಷ್ಣ, ಆಗ ಒಂದು ಪ್ರಶ್ನೆ ಬಂತು, ಜನಸ್ಯ ಕೃಷ್ಣ ಎಲ್ಲಿ ಸಿಗ್ತಾರೆ ಜ್ಞಾನಿಗಳು ಅಂತ ಪ್ರಶ್ನೆ. ಈಗ ಮಹತ್ಸಮಾಗಮ ಮಾಡಬೇಕು ಅಂತ ಆಯ್ತಲ್ಲ, ಯಾವುದು ದೊಡ್ಡ ವಜ್ರ ಪದಾರ್ಥ ತಗೋಬೇಕು, ಯಾವ ಹಳ್ಳಿ ಹೆಸರು ಕೊಡ್ತಾರೆ, ಯಾರು ಹಳ್ಳಿಯಲ್ಲಿ ಜೋಳ ಶಾಪ್ ಹಾಕಿದ್ರೆ ಪಾಪರದ್ದು ಬರ್ತಾರೆ ಮನೆಗೆ, ಗೊತ್ತಾಯ್ತಾ, ಇಲ್ಲ ಪಟ್ಟಕ್ಕೆ ಹೋಗ್ಬೇಕು ಅದಕ್ಕೆಲ್ಲ. ಅದಕ್ಕೇನೆ ಜ್ಞಾನಿಗಳು ಹೇಗಿರ್ತಾರೆ ಗೊತ್ತಾ, ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಕೃಷ್ಣಾದ್ ವಿಮುಖಸ್ಯ ಜನಸ್ಯ, ಕೃಷ್ಣನಿಂದ ವಿಮುಖರಾದ ಜನ ಇದ್ದಾರೆ. ಆದ್ದರಿಂದ ಏನಾಗಿದೆ ಅವರಿಗೆ, ದೈವಾದ ಅಧರ್ಮಶೀಲಸ್ಯ, ಅಧರ್ಮಕ್ಕೊಳಗಾಗ್ತದೆ. ದೇವರನ್ನ ಮರ್ತಷ್ಟು ಎಲ್ಲಿ ಹೋಗ್ತದೆ, ಬೆಳಕಿಲ್ಲ ಅಂದರೆ ಎಲ್ಲಿ ಏನೋ ಕತ್ಲು ಬಂದೇ ಬರುತ್ತೆ, ಎಡವದು ಗ್ಯಾರಂಟಿ. ಅಧರ್ಮಶೀಲಸ್ಯ ಸುದುಃಖಿತಸ್ಯ, ಅಧರ್ಮದ ಫಲ ಏನು, ದುಃಖ. ಹೇಗಿದೆ ನೋಡಿದ್ರ, ದೇವರಿಂದ ಮೂಖನಾದರೆ ಏನು ಮಾಡ್ತಾನೆ, ಫಸ್ಟ್ ಅವನು ಅಧರ್ಮಕ್ಕೆ ಹೋಗ್ತಾನೆ. ಅಧರ್ಮಕ್ಕೆ ಹೋದ್ರೆ ಏನಾಗ್ತದೆ, ದುಃಖಕ್ಕೊಳಗಾಗ್ತದೆ. ನಮ್ಮ ದುಃಖಕ್ಕೆಲ್ಲ ಏನು ಕಾರಣ ಅಂದರೆ ಧರ್ಮ ಬಿಟ್ಟಿರೋದೇ ಹೊರತು ಬೇರೆ. ನಾವು ಹಾಗಲ್ಲ, ಧರ್ಮ ನಂಬಿ ಹಾಳಾದ್ವಿ ಅಂತ ಹೇಳೋ ಜನ ಸಿಗ್ತಾರೆ, ತಪ್ಪದು. ಧರ್ಮ ಏನು ಮಾಡೋದಿಲ್ಲ ಎಂದು ಹಾಳು ಮಾಡೋದಿಲ್ಲ, ಉದ್ಧಾರ ಮಾಡೋದು. ಮನುಗ್ರಹ ಏಹ ಚರಂತಿ ನೂನ್, ಇಂಥ ಜನಗಳಿದ್ದಾರಲ್ಲ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ ಗೊತ್ತಾ, ಜನಾರ್ದನಸ್ಯ ಭೂತಾನಿ, ಪರಮಾತ್ಮನ ಭಕ್ತರಿದ್ದಾರಲ್ಲ ಅವರೆಲ್ಲ ಭವ್ಯಾನಿ, ಭಾಳ ಭವ್ಯವಾದ ವ್ಯಕ್ತಿಗಳು. ಅನುಗ್ರಹಾಯ ಇಹಚ, ಇಂಥ ಜನಗಳ ಅನುಗ್ರಹ ಮಾಡೋಕ್ಕೇನೆ ಓಡಾಡ್ಕೊಂಡಿರ್ತಾರೆ. ಜ್ಞಾನಿಗಳ ಸಂಚಾರ ಯಾವುದಕ್ಕೋಸ್ಕರ, ತಿಳಿದವರನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ಬೇರೆ ಜಾಸ್ತಿ ಅಲ್ಲ. ಇದರ ಅರ್ಥ ಏನು, ಹಿಂದಿನಕ್ಕೆ ಏನು ಸಿಕ್ಕಿದು ಅಲ್ಲ. ಹಿಂದಿನ ಶ್ಲೋಕ ಏನು ಬಂತು, ಜ್ಞಾನಿಗಳು ಸಿಗಬೇಕು ನಮಗೆ. ಉತ್ತರ ಏನು ಕೊಡ್ತಾರೆ, ಈಗ ಅವರೇ ಬರ್ತಾರೆ, ಯಾಕೆ ಯೋಚನೆ ಮಾಡ್ತೀನಿ ಅಂತ ಕೇಳ್ತಾರೆ. ಜ್ಞಾನಿಗಳು ನೀವು ಜ್ಞಾನ ತಯಾರಾಗು, ನೀನು ಅವರೇ ಬರ್ತಾರೆ, ದೇವರು ವ್ಯವಸ್ಥೆ ಮಾಡ್ತಾರೆ ಅಂತ ಅರ್ಥ. ಧ್ರುವ ತಾಯಿಗೆ ಅವಮಾನ ಆಯಿತು, ತಾಯಿಯಿಂದ ಮನೆಗೆ ಹೊರಟ್ಬಿಟ್ಟು ಸುಮ್ಮನೆ ಮನೆಯಿಂದ ಅಷ್ಟೇ ನಾಡಿದ್ರು ಬಂದರು. ನಾಡಿಗೆ ಯಾರು ಹೇಳ್ಕಳಿಸಿದ್ರಾ, ಇಲ್ಲ. ಅಂದರೆ ಜ್ಞಾನಿಗಳು ಬರೋದೇ ಉದ್ದೇಶನೇ ಆದವರು. ಜ್ಞಾನಿಗಳು ಇರೋದೇ ಅದಕ್ಕೋಸ್ಕರ, ಉದ್ಧಾರ ಮಾಡೋಕ್ಕೆ. ಆದ್ದರಿಂದ ನೀನು ಜ್ಞಾನಿಗಳಿಂದ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ, ನೀನು ಪ್ರಿಪೇರ್ ಆಗೋ, ಅವ್ರು ಬಂದೇ ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ, ಉಪದ್ವೇಷ ಮಾಡ್ತಾರೆ. ಅವರಿಗೆ ದುಃಖವನ್ನು ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಕಾರಣ, ನಮಗೆ ದುಃಖ ಅನುಭವ ಗೊತ್ತೋ, ಕಾರಣ ಗೊತ್ತಿಲ್ಲ.
ಅಧರ್ಮ ಮಾಡಿದ್ದಕ್ಕೆ. ಅದು ಮಾಡೋದಕ್ಕೆ ಕಾರಣ ಏನು? ಧರ್ಮ ಬಿಟ್ಟಿದ್ದ ಅದಕ್ಕೆ ದೇವ್ರನ್ನ ಬಿಟ್ಟಿದ್ದಕ್ಕೋಸ್ಕರ ಈ ಲಿಂಕ್ ಇರೋದರಿಂದ ಎಂದೂ ಕೂಡ ದೇವರನ್ನು ಬಿಡಕೂಡದು. ಅವ್ರ ಜ್ಞಾನಿಗಳು ಬಂದೇ ಬರ್ತಾರೆ. ಮುಂದೆ ಹೇಳ್ತಾರೆ ಅಪುರುಷರಿಗೆಲ್ಲ ಜ್ಞಾನ ಬಂತು, ಪಾಂಡಿತ್ಯ ಎಲ್ಲ ಮುಗಿದೋಯ್ತು. ಈಗ ಅಪುರುಷ ಜ್ಞಾನ ಬರಬೇಕು, ನಿಯತಗಳು ಬರಬೇಕು. ನಿಯತಗಳು ಯಾರಿಗೂ ಗೊತ್ತಿಲ್ಲ, ಅವರೇ ಹುಡ್ಕೊಂಡು ಬರ್ತಾರೆ ಅಂತೇಳಿ ಗೊತ್ತಾಯ್ತಾ. ಎಲ್ಲ ಸ್ಟೇಜಲ್ಲೂ ಕೂಡ ಅವರೇ ಬರ್ತಾರೆ, ಹೊರತು ಇದು ಮಾಡೋದಿಲ್ಲ. ಕ್ಯಾಂಪಸ್ ಸೆಲೆಕ್ಷನ್ಗೆ ಹುಡುಕಿ ಬರ್ತಾರಲ್ಲ, ಆ ಥರ ಬಂದ್ಬಿಡ್ತಾರೆ. ಯಾರೇ ಬೇಕು ಬನ್ನಿ ಅಂತ. ಉದಾಹರಣೆಗೆ ಪರೀಕ್ಷೆ ಅಂದರೆ ಎಕ್ಸಾಂಪಲ್, ಅದು ಕೂತು ಅಷ್ಟೇ ಪರೀಕ್ಷೆ ಚುಕಾಚಾರಿ ಹೇಳಿಲ್ಲ, ಅವರೇ ಬಂದ್ಬಿಟ್ಟು. ಇದು ಅಷ್ಟೇ. ತುಂಬ ಜನ ಗೊತ್ತಾಗುತ್ತೆ, ಅನುಭವ ಬರುತ್ತೆ. ನಾನು ನಿಜವಾಗ್ಲೂ ಓದಬೇಕು ಅಂತ ಅಪೇಕ್ಷೆ ಇದ್ದರೆ ಯಾಕೋ ದೇವರು ಅನುಗ್ರಹ ಮಾಡಿಬಿಟ್ಟಿರ್ತಾರೆ. ಅದೇ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಆಗಲಿ ತಿಳಿತಾ ಅವು ಟ್ರಾನ್ಸ್ಫರ್ ಆದ ಬೈಕೊಂಡು ಹೋಗ್ತಾರೆ. ಆಮೇಲೆ ನೋಡಿ ಯಾರೋ ಒಳ್ಳೆ ಸಿಕ್ಬಿಡ್ತಾರೆ. ಹೌದು, ಎಷ್ಟು ಜನ ನನಗೆ ಅವನೇ ಮೊದಲು ಗೊತ್ತಿಲ್ಲ, ಆಮೇಲೆ ಭಾರಿ ಖುಷಿ ಆಗುತ್ತೆ. ಇದೆಲ್ಲ ಅರ್ಥ ಮಾಡಿಕೊಟ್ರೆ ದೇವರು ಯೋಗ ಮಾಡೋದು ಅಂತಿದೆಯಲ್ಲ, ಯೋಗ ಅಂದ್ರೇನು? ಕೂಡಿಸೋದು ಅಂತ. ಈ ಜಿಜ್ಞಾಸುಗಳಿದ್ದಲ್ಲಿಗೆ ಜ್ಞಾನಿಗಳು ಪರಮಾತ್ಮ ಮಾಡ್ತಾನಾದ್ರಿಂದ ಆಚಾರ್ಯರು ಕರ್ಕೊಂಬರಕ್ಕೆ ಸಾಧ್ಯ ಇತ್ತು. ಆಚಾರ್ಯರೇ ಅವ್ರು ಕಳಿಸಿದ್ದಕ್ಕೆ ಬಂದರೆ ಹೊರತು ನಾವು ಕರೆದ್ರೆ ಬರ್ತಿದ್ರ? ಸಾಧ್ಯನೇ. ಎಲ್ಲರೂ ಹಾಗೆ ದೊಡ್ಡ ಜ್ಞಾನಿಗಳು ಯಾರು ನಾವು ಕರೆದಿದ್ದು ಬಂದವರಲ್ಲ. ಅವ್ರು ಉದ್ಧಾರ ಮಾಡೋಕ್ಕೆ ಹೋಗಿದ್ರೆ ಕಳಿಸಿಕೊಟ್ಟಕ್ಕೆ ಅವ್ರು ಬಂದವರಾದ್ದರಿಂದ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾತಧರ್ಮಶೀಲಸ್ಯ ಸುಶಿಕ್ಷಿತಸ್ಯ. ಇದೆಲ್ಲ ಯಾರು ಹೇಳ್ತಾರೆ ಗೊತ್ತಾ? ವಿದುರ ಮೈತ್ರೇಯರು ಬಂದಾಗ ಸಿಕ್ಕಿಬಿಟ್ರಲ್ಲ, ಎಷ್ಟು ಪುಣ್ಯ ನೀವಿರೋದೇ ಅದಕ್ಕೋಸ್ಕರ ಅಂತ. ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮಃ ಸತ್ಸಂಗಮೋ ತರ್ಹಿ ಯದೈವ ಸದ್ಗತೋ ಪರಾವರೇಶೇ ತ್ವಯಿ ಜಾಯತೆ ರತಿಃ. ಭವಾಪವರ್ಗಃ ಭ್ರಮತಃ ಯದಾ ಭವೇತ್ ಜನಸ್ಯ ತರ್ಹಿ ಅಚ್ಯುತ ಸತ್ಸಮಾಗಮಃ ಸತ್ಸಂಗಮಃ ಯರ್ಹಿ ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ರತಿಃ. ಎಲ್ಲಿದೆ? ಜಾಯತೆ, ಜಾತೆಯಲ್ಲ, ಜಾಯತೆ ರತಿಃ. ಭವಾಪವರ್ಗ ಭ್ರಮತೋ ಯದಾ ಭವೇತ್. ಇನ್ನೇನು ಸಂಸಾರದ ಬಿಡುಗಡೆಯಾಗೋ ಯೋಗ ಬಂತು ಅಂದರೆ ಜನಶೇತರ್ಯಚ್ಯುತ ಸತ್ಸಾವ. ಆ ದೇವರು ಸಜ್ಜನ ಕಳಿಸಿಬಿಡ್ತಾರೆ. ದೇವರು ಕಳಿಸ್ತಾರೆ, ಉದ್ಧಾರ ಕಾಲ ಬಂತು ಅಂತ. ನಾವು ಅದನ್ನು ಕಳ್ಕೊಂಡ್ಬಿಡ್ತೇವೆ. ಇದು ಪರಿಸ್ಥಿತಿ. ಅಂಥ ಹೊತ್ತಲ್ಲಿ ಏನು ಮಾಡ್ತೀವಿ ನಾವೀಗ? ಸಾಮಾನ್ಯವಾಗಿ ಲೌಕಿಕ ಒಂದು ಮಿತಿ ಇರಬೇಕು ಯಾವಾಗ. ಅದು ಅದಕ್ಕೆ ನಮ್ಮ ಅಧ್ಯಾತ್ಮ ವಿರೋಧನೆ ಬರೆದು ಹೋದ ಲೌಕಿಕ ತಪ್ಪಲ್ಲ. ತದಲಂ ಬಹುಲೋಕ ವಿಚಿಂತನೆ. ಅದನ್ನು ಪ್ರಧಾನ ಮಾಡ್ಕೋಬಾರ್ದು. ಅದ್ರ ಪ್ರಧಾನ ಮಾಡ್ಕೊಂಡು ಎಂದೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಕಾಲ ಇರೋದು ಸ್ವಲ್ಪ. ಅವ್ರಿಗೆ ಹೋಗ್ಬೇಕಾದ ದಾರಿ ಭಾರಿ ಜಾಸ್ತಿ ಇದೆ. ಬದ್ರಿಗೆ ಹೋದ ಕೂತ್ಕೊಂಡು ರಾತ್ರಿ 10 ಗಂಟೆ ಬಿಡ್ತು ವಿದ್ಯಾಪೀಠನ. ಬೆಳಿಗ್ಗೆ ನೋಡ್ತಾನೆ ಯಶವಂತಪುರ. ಎಂದು ಬದ್ರಿಗೆ ಹೋಗ್ಬೇಕು ಅವನು, ಗೊತ್ತಾಯ್ತಾ? ಆಮೇಲೆ ನೋಡ್ತಾನೆ ಒಂದು 2 ದಿವಸ ಆದರೆ ಇರೋಂಗಿಲ್ಲ, ಸಾಧ್ಯನೇ ಇಲ್ಲ. ಒಟ್ಟು ಅಲ್ಲೋಡ್ಬಿಟ್ಟಿರ್ತಾರೆ ಆಗಲೇ. ಆ ಥರ ಇರಬೇಕು ಅವಾಗ. ನಾವು ಹಾಗೆ ಮಾಡ್ತಾಯಿಲ್ಲ. ನಾವು ಕೇಳಿದಷ್ಟು ಆ್ಯಕ್ಚುಲಿ ನಮ್ಮ ಜವಾಬ್ದಾರಿ ಎಷ್ಟಿದೆ ಅಷ್ಟು ಮಾಡಿದರೆ ಪ್ರತಿಯೊಬ್ಬರು ಭಾರಿ ಮಾಡಬೇಕಾಗಿಲ್ಲ. ನಮ್ಮ ಕೆಪಾಸಿಟಿ ತಕ್ಕಂತೆ ಮಾಡಿದರೂ ಸಾಕು. ಏನಾಗುತ್ತೆ? ವಂಡರ್ಸ್ ಮಾಡ್ಬೋದು. ಮಾಡ್ತಾಯಿಲ್ಲ ಯಾರು. ಜನಾರ್ದನಸ್ಯ ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹಿ ಅಚ್ಯುತ ಸತ್ಸಮಾಗಮಃ. ಆಗ ಸಜ್ಜನ ಸವಾಸ ಆಯಿತು ಅಂತಲೇ ಅರ್ಥ. ಸತ್ಸಂಗಮೋ ಯರ್ಹಿ ತದೈವ ಸದ್ಗತೋ. ಸಜ್ಜನ ಸವಾಸ ಸಿಕ್ತು ಅಂದರೆ ಸದ್ಗತಿ ಸಿಕ್ತು ಅಂತಲೇ ಅರ್ಥ. ಪರಾವರೇಶೆ ತ್ವಯಿ ಜಾಯತೆ ಬತಿ ರತಿ. ದೇವರಲ್ಲಿ ಆಸಕ್ತಿ ಬಂದುಬಿಡುತ್ತೆ. ನಿಮಗೆ ರೋಗ ಇದೆ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತಾನೋ ಇಲ್ವೋ? ಅವನು ಕಾಯಿಸ್ತಾನೆ, ಏನು ಮಾಡಬೇಕು ಮಾಡ್ತಾರೆ, ದುಡ್ಡು ಕೇಳಿದಷ್ಟು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ವಾಸಿ ಆಗಬೇಕು ಅಂತ ಆ ಗುರಿ ಹುಡ್ದವ್ರು ಮಾಡೋಕ್ಕಾಗೋದಿಲ್ಲ. ಆಶ್ಚರ್ಯ ಅಂದರೆ ಈ ಡಾಕ್ಟ್ರು ಭಾರಿ ಕಾಸ್ಟ್ಲಿ ಡಾಕ್ಟರ್ಸ್. ಇವರು ದೇಹದ ವಾಸಿ ಮಾಡ್ತಾರೆ. ಇವರು ಭಾರಿ ಚೀಪ್. ಇವರು ಮನುಷ್ಯ ರೋಗ ವಾಸಿ ಮಾಡ್ತಾರೆ. ಬಂದು ಔಷಧಿ ಕೊಟ್ಟು ಮನೆ ಡಾಕ್ಟರ್ ಬಂದರೆ ಖುಷಿ ಆಗುತ್ತಾ ಇಲ್ಲ, ಕೊಟ್ಟು ವಾಸಿ ಮಾಡಿ ಹೋಗ್ತಾರೆ. ಇವರು ಟಾಟಾ ಮಾಡಿಬಿಡ್ತಾರೆ ಅಷ್ಟೇ ಹೊರತು ಅವ್ರ ಬಿಡ. ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ರತಿಃ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಃ ಕಥಾಃ. ತಜ್ಜೋಷಣಾದಶ್ವ ಎಲ್ಲ ಆಶ್ವಪವರ್ಗ ವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಉತ್ಕರ್ಣರಸಾಯನಃ ಕಥಾಃ. ಆಮೇಲೆ ತಜ್ಜೋಷಣಾತ್ ಆಶು ಅಪವರ್ಗ ವರ್ತ್ಮನಿ ಶ್ರದ್ಧಾವತಿ ಭಕ್ತಿ
ಅನುಕ್ರಮಿಷ್ಯತಿ. ಸತಾಂ ಪ್ರಸಂಗ, ಸಜ್ಜನರು ಬಂದರೆ ಈಗ ನಾವು ಸಂಘ ಮಾಡಬೇಕು, ಬಿಟ್ಟೋಗ್ಬಿಡ್ತಾರೆ ಮನೆಗೆ. ಸಾವಳ ಭಿಕ್ಷಕ್ಕೆ ಬರ್ತಾರೆ ಅಂದರೆ ಮನೆ ಸಾಯಂಕಾಲ ಮನೆಗೆ ಬರೋದಿಲ್ಲ ಅವತ್ತಿನ ದಿವಸ. ಪೂಜೆ ಗೀಜೆ ಗಂಟೆ ಭಾಳ ತಲೆ ಕೆಟ್ಟು ಹೋಗ್ತಾರೆ ಅಂತ ಜನ ಇದ್ದಾರೆ, ತಿಳಿತಿಲ್ಲ. ಅವ್ರು ಬರೋದೇ ಇಲ್ಲ ಅವತ್ತಿನ ದಿವಸ ಮನೆಗೆ. ಅವ್ರು ಹೋಗಿದ್ದು ಕನ್ಫರ್ಮ್ ಮಾಡ್ಕೊಂಡು ಬರ್ತಾರೆ ಅಂತ ಜನ ಇರ್ತಾರೆ. ಹಾಗೆ ಮಾಡಬಾರ್ದು. ಅದಕ್ಕೆ ಅವ್ರು ಸಂಘ ಕೊಡ್ಲಿಕ್ಕೆ ಬಂದರೆ ಅದು ಪ್ರಸಂಗಕ್ಕೆ ಒಳಗಾಗಬೇಕು. ಪ್ರಸಂಗ ಅಂದ್ರೇನು? ಕ್ಲೋಸ್ ಕಾಂಟ್ಯಾಕ್ಟ್. ಸಂಘ ಪ್ರಸಂಗ ಕ್ಲೋಸ್ ಕಾಂಟ್ಯಾಕ್ಟ್ ಹೊಂದಬೇಕು. ಸತ್ಸಮಾಗಮ ನಾರದರಿದ್ದಾರೆ, ಮಾಡ್ಕೊಂಡಿದ್ದರು. ಚಾತುರ್ಮಾಸಿಗೆ ಜನ ಬಂದರು, ಉಪದೇಶ ಮಾಡಿದರು, ಇದ್ದಲ್ಲೇ ಬರ್ತಾರೆ. ಇದು ಸಾರಸ್ಯ. ಎಂಥ ಕೇಸ್ ತೊಗೊಂಡ್ರು ಕೂಡ ಆಗಿದ್ದಲ್ಲಿ ಇದ್ದಲ್ಲೇ ಬರ್ತಾರೆ. ಆ ಎಲಿಜಿಬಿಲಿಟಿ ಬಂತು ಅಂದರೆ ಬಂದೇ ಬರ್ತಾರೆ. ಅದಕ್ಕಿಲ್ಲ ಅಂತ ಹೇಳೋದು ತಪ್ಪದು. ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರೇಸೇ ತ್ವಯಿ ಜಾಯತೆ ರತಿಃ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ. ಅವ್ರು ದೇವ್ರೊಮ್ಮೆ ಹೇಳ್ತಾ ಹೋಗ್ತಾರೆ. ಹೃತ್ಕರ್ಣ ರಸಾಯನ. ಹೃತ್ಕರ್ಣ ಅಂದ್ರೇನು? ಹೃತ್ ಅಂದರೆ ಮನಸ್ಸು. ಶಾಂತಂ ಹೃನ್ ಮಾನಸಂ ಮನಃ. ಗೊತ್ತಾಯ್ತಾ? ಮನಸ್ಸಿಗೆ ಮತ್ತು ಕಿವಿಗಳಿಗೆ ಅತ್ಯಂತ ಹಿತ. ಅಂದರೆ ಕೇಳೋದಕ್ಕೂ ಹಿತ, ಅರ್ಥ ಮಾಡ್ಕೊಳ್ಳೋ ಹಿತ ಅಂತ ಅರ್ಥ. ಹೃತ್ಕರ್ಣ ಅಂತ ಬೇರೆ. ಹೃತ್ಕರ್ಣ ಯಾರಾತ ಅಂತ ಹುಡ್ಕತ ಕೊಡ್ಬೇಡ. ಕರ್ಣ ವಿಕರ್ಣ ದುಷ್ಕರ್ಣ ಇದು ಹೃತ್ಕರ್ಣ ಅಂತ ಒಬ್ಬಿದ್ದಾನ ಅಂತ ಕೇಳಿದರೆ ಶ್ರವಣ ಮನಕ್ಕೆ ಆನಂದವೀವುದು ಬಂತಲ್ಲ, ಹಾಗೆ ಹೃತ್ ಮನಸ್ಸು. ಮನಸ್ಸಿಗೆ ಆನಂದ, ಕಿವಿಗೆ ಆನಂದ. ಕಥಾ ತಜ್ಜೋಷಣಾತ್ ಅಪವರ್ಗ ವರ್ತನೆ. ಅವ್ರ ಜೋಷಣ ಅಂದರೆ ಸೇವೆ. ಅವ್ರ ಸೇವೆ ಮಾಡ್ತಾ ಹೋದಂತೆ, ಕೇಳ್ತಾ ಹೋದಂತೆ ಅಪವರ್ಗ ವರ್ತನೆ. ಅಪವರ್ಗ ಮೋಕ್ಷ, ಪದ್ಮ ಅಂದರೆ ಹಾದಿ. ಮೋಕ್ಷದ ಹಾದಿಯಲ್ಲಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಸಿ. ಶ್ರದ್ಧೆಯಿಂದ ಕೂಡಿದ ಭಕ್ತಿ ಬರಲು ಶುರುವಾಗುತ್ತೆ. ಹೇಳ್ತಾ ಹೋದಂತೆ ಏನಾಗ್ತಾನೆ ಅವನು? ಡೀಲಿಂಗ್ ಆಗಿಬಿಡ್ತಾನೆ. ಅದು ಇದು ಗೊತ್ತೇ ಇದ್ದಿಲ್ಲ ನಮಗೆ, ಹೊಸ ಪ್ರಪಂಚ ಅಂಥೇಳಿ ಬಂದುಬಿಡ್ತಾರೆ. ಹೌದು, ಅಪವರ್ಗದಾತ್ರೀ ಕರ್ಣರಸಾಯನಾ ಕಥಾ. ಈಗ ಯಾಕೆ ಮಾತಾಡ್ತಾರೆ ಅಂದರೆ, ಔಷಧಿ ವಾಸಿ ಮಾಡೋ ಔಷಧಿ ಸಾಮಾನ್ಯ ಕಹಿ ಇರುತ್ತೆ. ಆದರೆ ಇದು ಹಾಗಲ್ಲ, ಅಮೃತ ದ್ರವ ಸಂಯುತ, ಭಾರಿ ಖುಷಿ ಕೊಡುತ್ತೆ ಅಂತ ಹೇಳ್ತಾರೆ. ಕಥಾ ತಜ್ಜೋಷಣಾದಾಶ್ವಪವರ್ಗ ವರ್ತಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಭಕ್ತಿ ಬಂತೀಗ ಮುಂದೇನು ಮಾಡಬಹುದು? ಭಕ್ತ್ಯಾ ಪುಮಾಂಜಾತ ವಿರಾಗ ಐಂದ್ರಿಯಾತ್ ದುಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ ಯೋಗಮಾರ್ಗೈಃ. ಭಕ್ತ್ಯಾ ಪುಮಾನ್ ಜಾತ ವಿರಾಗಯ. ಭಕ್ತ ಜಾತ ವಿರಾಗ, ಭಕ್ತಿಯಿಂದ ವೈರಾಗ್ಯ ಬರೋಕ್ಕೆ ಶುರುವಾಯಿತು ಬೇರೆ ಕಡೆಗೆ. ಐಂದ್ರಿಯಾತ್ ವಿರಾಗ. ಐಂದ್ರಿಯಾತ್ ಅಂದರೆ ಭೌತಿಕ ಪದಾರ್ಥಗಳಿಂದ ವೈರಾಗ್ಯ ಹೊಂದಿದ. ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ. ದೃಷ್ಟ ದ್ರವಿಣ ಶ್ರುತ ಧರ್ಮ ಅವೆಲ್ಲ ಅಷ್ಟು ದುಡ್ಡು ಇಷ್ಟು ಆ ಕಡೆ ಗಮನನೇ ಹೋಗೋದಿಲ್ಲ. ಸದ್ಯ ಬೇಡ ಮಾರಾಯ ಸಾಕು ಅಂತ ಹೇಳ್ಬಿಟ್ಟು ಒಳ್ಳೆ ಸಿಕ್ಬಿಟ್ಟಿದೆ ಅವನಿಗಾಗಲೇ. ಶ್ರವಣಾನುಚಿಂತೆಯ ಚಿತ್ತಸ್ಯಾವತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ ಯೋಗಮಾರ್ಗೈಃ. ಚಿತ್ತಸ್ಯ ಯತ್ತ, ಮನಸ್ಸು ಯತ್ತ ಅಂದರೆ ಪ್ರಯತ್ನದಿಂದ ವಶ ಆಯಿತು. ಗ್ರಹಣೆ ಯೋಗಯುಕ್ತ, ಯೋಗ ಸಿಕ್ತವನಿಗೆ. ಯತಿಷ್ಯತೆ ರುಜುಭಿ ಯೋಗಮಾರ್ಗೈ. 3 ಯೋಗ: ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ನೀವು ಯಾವ ಸರಿಸುತ್ತಾದ್ಮೇಲೆ ಮುಂದೆ ಸಾಧನೆ ಮಾಡ್ಕೊಂಡು ಹೊರಟ್ಬಿಡ್ತಾನೆ ಅವನು. ಅಸೇವಯಾಯಂ ಪ್ರಕೃತಿರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಮಿಹಾವರುಂಧೇ. ಅಸೇವಯಾ ಅಯಂ ಪ್ರಕೃತೇಃ ಗುಣಾನಾಂ. ಪ್ರಕೃತೇಃ ಗುಣಾನಾಂ ಅಸೇವಯ. ಪ್ರಾಕೃತ ಗುಣಗಳ ಸೇವೆ ಬಿಟ್ಟು ಬಿಡ್ತಾರೆ. ಗೊತ್ತಾಯ್ತಾ? ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ. ಜ್ಞಾನ ಅನ್ನೋದು ವೈರಾಗ್ಯ ಬಂದಾಗ ಏನಾಗುತ್ತೆ ಗೊತ್ತಾ? ಅದು ಒಳ್ಳೆ ಹೊಳಪು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ವೈರಾಗ್ಯ ಇರೋ ಜ್ಞಾನಕ್ಕೆ ಹೊಳಪು ಜಾಸ್ತಿ. ಸುವರ್ಣ ಒಳ್ಳೆ ಪಾಲಿಷ್ ಮಾಡಿದಾಗತ್ತೆ. ವೈರಾಗ್ಯ ವಿಜೃಂಭಿತೇನ ಯೋಗೇನ ಮೈಯರ್ಪಿತಯಾ ಚ ಭಕ್ತ್ಯಾ. ಯೋಗ ಶುರುವಾಯಿತು. ಮೈಯರ್ಪಿತಯಾ ಭಕ್ತ್ಯ, ನನ್ನೇ ಅರ್ಪಿತವಾದಂಥ ಭಕ್ತಿಯಿಂದ ಕೂಡಿದವನಾಗಿ ಮಾಂ ಪ್ರತ್ಯಗಾತ್ಮಾನ ಮಿಹಾವರುಂಧೆ. ಪ್ರತ್ಯಗಾತ್ಮ ಅಂದರೆ ಬಿಂಬರೂಪಿಯಾದ ನನ್ನನ್ನು ಇಲ್ಲೇ ಕಾಣ್ತಾನೆ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನ ಎಲ್ಲೋ ಆದರೆ ಉಪಯೋಗ ಇಲ್ಲ. ಎಲ್ಲೇ ಆಗಬೇಕದು? ಇಲ್ಲೇ ಆಗಬೇಕು. ವೈಶ್ಯ ಧರ್ಮ ಇರಬೇಕು, ಇದೇ ಭಾರತಖಂಡದಲ್ಲೇ ಇರಬೇಕು, ಅಲ್ಲೇ ಅಪರೋಕ್ಷ ಜ್ಞಾನ ಆಗುತ್ತೆ. ಇದು ಬಿಟ್ಟವ್ರು ಅಪರೋಕ್ಷ ಜ್ಞಾನ ಬರೋ ಜಾಗ ಬಿಟ್ಟು ಹೋದ ಲೆಕ್ಕ ಆಗಿಬಿಡುತ್ತೆ. ಅದರಿಂದ ಏನು ಮಾಡೋದು ನಾವೀಗ? ಬಡಿಸೋ ಜಾಗ ಬಿಟ್ಟು ಬೇರೆ ಕಡೆ ಕೂತಾಗುತ್ತೆ. ಭಾರಿ ಬಡಿಸ್ತಾ ಇರ್ತಾರೆ. ಆಮೇಲೆ ಊಟ ಕೈ ತೊಳ್ಕೊತಿರ್ತಾರೆ, ಹುಡುಕತೆ ಕೂತಿರ್ತಾರೆ. ಹಾಗಾಗಿ
ನಾವು ಅವಕಾಶ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಉದಾಹರಣೆಗೆ ಜ್ಞಾನಿಗಳು ಬರಬೇಕಂದ್ರೆ ಏನು ಮಾಡೋದು ನಾವೀಗ? ಬರೋ ಜಾಗದಲ್ಲಿ ಕೊಡಬೇಕು. ಎಲ್ಲ ಕೂತ್ರೆ ಬರ್ತಾರಾ? ಕೊಡೋ ಜಾಗದಲ್ಲಿ ಭಿಕ್ಷುಕರು ಕೂಡ ಗುಡಿ ಬಿದ್ದು ಕೊಡ್ತಾರೆ, ಎಲ್ಲ ಕೊಡೋದಿಲ್ಲ. ಎಲ್ಲೆಲ್ಲಿ ಕೂತ್ರೆ ಅವ್ರಿಗೆ ಪೈಸೆ ಬಿಟ್ಟೋದಿಲ್ಲ. ಅದಕ್ಕೆ ನಾವು ಭರತಘಟ್ಟಕ್ಕೆ ಬರ್ತಾರೆ ಜ್ಞಾನಿಗಳು, ಇಲ್ಲಿ ಕಾಯ್ತಾ ಇರಬೇಕು. ಅವ್ರು ಬಂದಾಗ ಇಲ್ಲದೆ ಹೋಗ್ಬಿಟ್ಟು ಏನಾಗುತ್ತೆ, ಅಲ್ಲಿಗೆ ಕಳ್ಕೊಂಡ್ಬಿಡ್ತೀವಿ ಅಷ್ಟೇ. ನಿಮಗೆ ಸಿಕ್ಕಿದ್ದ ಧನ ಅಂಬೋದು ಬಂಧಕ, ಸಿಕ್ಕಬೇಕಾದ ಜ್ಞಾನ ಅದಕ್ಕೆ ಸಿಗದಂತೆ ನೀವೇ ಎಸ್ಕೇಪ್ ಆಗಿಬಿಟ್ರೆ ಏನು ಮಾಡಬೇಕೀಗ? ಈ ಕ್ಲಾಸಿಗೆ ಪಾಠ ಮಾಡ್ಲಿಕ್ಕೆ ಬರ್ತಾರೆ, ಈ ಕ್ಲಾಸಲ್ಲೇ ಕೊಡ್ದೆ ಹೋದರೆ ಅಷ್ಟೇ. ನಮ್ಮ ಭರತ ಖಂಡ ಅಂದರೆ ಆ ಲೆವೆಲ್ಲಲ್ಲಿರೋ ಖಂಡ. ಮುಂದೆ ನಹೋ ಜನ್ಮ ಅಖಿಲ ಜನ್ಮ ಒಂದೊಂದು ಶ್ಲೋಕ ಕೂಡ ಹಾಗೆ ಇರುತ್ತೆ ಅದರಲ್ಲಿ. ಯೋಗೇನ ಮೈರ್ಮಿಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಮಿಹ ಅವರುಂಧೆ. ಹೃದಯದಲ್ಲಿ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾನೆ. ಅಹೋ ನೃಜನ್ಮಾಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಸ್ತ್ವಪರೈರಿ ಅಪ್ಯಮುಷ್ಮಿನ್ ನ ಯದೃಷೀಕೇಶ ಯಶಕೃತಾತ್ಮನಾಂ ಮಹಾತ್ಮಾನಾಂ ಮಹಾಪ್ರಚುರ ಸಮಾಗಮಃ. ಈಗ ನಮ್ಗೆ ಅರ್ಥ ಆಗುತ್ತೆ. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನ. ಮನುಷ್ಯ ಶರೀರ ಭಾರಿ ದೊಡ್ಡ ಶರೀರ, ಸಾಧನ ಶರೀರದಲ್ಲಿ ನೀದೈದು ಕೊಟ್ಟದ್ದು. ಮಾನವ ಜನ್ಮ ದೊಡ್ಡದು. ಯಾಕೆಂದರೆ ಅವ್ರು ಪಿ ಎಸ್ ಸಿ ಮಾಡ್ಕೊಂಡು ನಾವು ಕೇಳೋ ಅರ್ಹತೆ ಬರೋದು ಯಾವ ಜನ್ಮದಲ್ಲಿ? ಅದು ಯಾವ ಜನ್ಮದಲ್ಲಿ ಮನು ಅವಬೋಧನೆ ಅಂದರೆ ಜ್ಞಾನ ಪಡೆಯೋ ಯೋಗ ಇರೋದು ಒಂದಕ್ಕೆ. ವಿದ್ಯಾರ್ಥಿ ಅಂತ ಅರ್ಥ. ಮನುಷ್ಯ ಜನ್ಮ ಅಂದರೆ ವಿದ್ಯಾರ್ಥಿ ಜನ್ಮ. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನಂ. ಎಲ್ಲ ಜನ್ಮಗಳ ಹೋಲಿಸಿದಾಗ ಅತಿ ಶ್ರೇಷ್ಠ ಧರ್ಮ ಯಾವುದು ಅಂದರೆ ಇದು. ಯಾತಕ್ಕೋ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಇದಕ್ಕೆ ಶ್ರೇಷ್ಠ ಇದು ಶೋಭನಂ. ಕಿಂ ಜನ್ಮಭಿಸ್ತಪರೈರವಮುಷ್ಮಿನ್. ಬೇರೆ ತೊಗೊಂಡು ಏನು ಮಾಡೋದು, ಬೇರೆ ತೊಗೊಂಡು ಏನು ಮಾಡೋದು ನಾವೀಗ? ಆದರೆ ಇಲ್ಲಿ ಏನಾದರೂ ನಾವು ಉಪಯೋಗ ಮಾಡ್ಕೊಳ್ದೆ ಹೋದರೆ ಅದು ಭಾರಿ ದಡ್ತಾನ. ನಯದೃಷಿಕೇಶೇಶ ಕೃತಾತ್ಮನಾಂ ಮಹಾತ್ಮನಾಂ ಪ್ರಚುರ ಸಮಾಗಮ. ಇಂಥ ದೊಡ್ಡ ಜ್ಞಾನಿಗಳ ಸಮಾಗಮ ಆಗದೆ ಹೋದರೆ ಇಂಥ ಜನ್ಮದೊಂದು ಏನು ಉಪಯೋಗ? ಗೊತ್ತಾಯ್ತಾ? ಉಪಯೋಗ ಆಗೋದು ಉಪಯೋಗ ಆಮೇಲೆ ಮಾಡಿಕೊಂಡ್ರೆ. ಸಜ್ಜನ ಸಂತ ಸುಮ್ಮನೆ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಸಜ್ಜನ ಆಗಲಿಲ್ಲ, ಏನು ಮಾಡಬೇಕು? ಅವನು ಅಡ್ವಾಂಟೇಜ್ ತಗೋಬೇಕು. ಅರ್ಥ ಆಯ್ತಾ? ತೊಗೊಳಕ್ಕೆ ಹೋಗಿ ತುಂಬ ಜನ ತೊಗೊಳೋದಿಲ್ಲ. ಅಹೋ ನೃಜನ್ಮಾಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಸ್ತ್ವಪರೈರಪ್ಯಮುಷ್ಮಿನ್ ನ ಯದೃಷೀಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ಮಹಾ ಪ್ರಚುರ ಸಮಾಗಮಃ. ನಿಮ್ಮಂಥವ್ರು ದೊಡ್ಡ ಸಮಾಗಮ ಆಗಬೇಕಾದ್ರೆ ಒಂದೇ ದಾರಿ, ಬೇರೆ ಇಲ್ಲ. ಆದ್ದರಿಂದ ಇಲ್ಲಿರಬೇಕು ನಾವು, ಬರೋ ಜಾಗದಲ್ಲೇ ಕಾಯ್ತಿರ್ಬೇಕು. ನಹ್ಯದ್ಭುತಂ ತಚ್ಚರಣಾಬ್ಜರೇಣುಭಿರ್ಹತಾಂ ಹಸೋ ಭಕ್ತಿರಧೋಕ್ಷಜೇಮಲ ಮುಹೂರ್ತಿಕಾದ್ಯಸ್ಯ ಸಮಾಗಮಾಚ್ಚ ಮೇ ದುಸ್ತರ್ಕಮೂಲೋಪಹತೋ ಅವಿವೇಕಃ. ಇದು ರಘುಗಣನ ಮಾತಿರುವ. ರಘುಗಣ ಕಪಿಲರ ಹತ್ರ ಹೋಲಕ್ಕಂತ ಹೊರಟ್ರೆ ದಾರಿಯಲ್ಲೇ ಅವ್ರಿಗೆ ಸಿಕ್ಬಿಟ್ರು. ಎಲ್ಲ ಕೇಸು ನೋಡಿ, ಪಾಪ ಎಲ್ಲ ಕೇಸು ನೋಡಿದ್ರು ಕೂಡ ಅವ್ರು ಇದ್ದಲ್ಲೇ ಬಂದು ಹೇಳ್ಕೊಟ್ಟಿದ್ದಾರೆ. ಆಶ್ಚರ್ಯ. ಮುಂದೆ ಹೋಗೋದೇ ಇಲ್ಲ ಅಂತ ಜ್ಞಾನ ಬಂದು ವಾಪಸ್ ಹೋಗ್ಬಿಡ್ತಾನೆ. ದೇವರು ಅನುಗ್ರಹ ಮಾಡ್ತಾನೆ. ಯಾರಿವತ್ತು ಮಾಡಿಕೊಂಡಿಲ್ಲ ಯೋಗ ಇಲ್ಲ ಅಂತ ಆಗ್ತಾರೆ. ನಿಜವಾದ ಅರ್ಹತೆ ಇದ್ದರೆ ದೇವ್ರು ಏನು ಮಾಡಿಸ್ಬಿಡ್ತಾನೆ, ಅದನ್ನು ಸಾರ್ಥಕ ಮಾಡಿಸಿ ತೀರ್ತಿರ್ತಿಗೆ. ಹೇಗೆ ಯೋಗ ಬಂತವರಿಗೆ ಗೊತ್ತಾಯ್ತಾ? ಅವ್ರು ಕಾಯ್ಕೊಂಡು ಕೂತಿದ್ರು, ಅವರು ಬರ್ತಾರೆ. ಅವ್ರದ್ದು ಅದೇ ಕೇಸರೆ, ಎಲ್ಲರೂ ಕಾದವರೇ. ಅದಕ್ಕೆ ಕಳ್ಕೊಳಕ್ಕೆ ಹೋಗ್ಬಾರ್ದು. ಯಾರ ಅಲ್ಲ, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಬರೀ ಬರ್ದಕ್ಕಲ್ಲ, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಎಷ್ಟೋ ಜನ ಆಗಿದ್ದಾರೆ ನೋಡಿದ್ದೀವಲ್ಲ ನಾವು. ನಹ್ಯದ್ಭುತಂ ತ್ವಚ್ಚರಣಾಬ್ಜರೇಣುಭಿರ್ ಹತಾಂ ಸಸೋ ಭಕ್ತಿರದೋಕ್ಷಜೇಮಲ. ಇದು ಅದ್ಭುತ ಏನೂ ಅಲ್ಲ. ಇದು ನಿನ್ನ ಕಥೆ ಕೇಳಿದ ಮೇಲೆ ಜನ ಬರ್ತಾರೆ ಅಂದರೆ ನ್ಯಾಚುರಲ್. ಅನ್ನ ಹಾಕಿದ ಜನ ಓಡಿ ಬರ್ತಾರೆ, ಅದಕ್ಕೆ ಅನುಭವ ಬಂದ್ಬಿಟ್ಟೆ ನಮಗೆ. ಈಗಾಗಲೇ ಕೊಡ್ತಾರೆ ಅಂತ ಅಷ್ಟು ಜನ ಬಂದ್ಬಿಡೋದು ಗೊತ್ತಾಗಿದೆಯೋ ಇಲ್ಲೋ? ದೇವರ ಜ್ಞಾನ ಹಾಕಿ ಅವ್ರು ಜನ ಬರೋದು ಏನು ಆಶ್ಚರ್ಯನೇ ಅಲ್ಲ. ಇಂಥ ದೇವರ ಹತ್ರ ಜನ ಇನ್ನೆಲ್ಲಿ ಹೋಗ್ಬೇಕು ಪಾಪ ಅವರು. ನಹ್ಯದ್ಭುತಂ ತ್ವಚ್ಚರಣಾಬ್ಜರೇಣುಭಿರ್ ಹತಾಂ ಹಸೋ. ನಿನ್ನ ಪಾದಕಮಲದ ಧೂಳಿನಿಂದ ಎಲ್ಲ ಪಾಪ ಕಳ್ಕೊಂಡ್ಬಿಡ್ತಾರೆ. ಭಕ್ತಿರ ಅದೋಕ್ಷಜೇಮಲ. ಅವರಿಗೆ ಒಳ್ಳೆ ನಿರ್ಮಲವಾದ ಭಕ್ತಿ, ಅಬಲಾಭಕ್ತಿ. ಅಬಲಾಭಕ್ತಿಶ್ಚ ತತ್ಸಾಧನ. ಅಮಲಾಭಕ್ತಿ ಉಪಯೋಗಿಸಿದ್ದಾರೆ ವ್ಯಾಸರ. ಗೊತ್ತಾಯ್ತಾ? ಅಮಲಾಭಕ್ತಿ ಬರುತ್ತೆ. ಮುಹೂರ್ತಿಕಾದ್ಯಸ್ಯ ಸಮಾಗಮಾಚ್ಚ ಮೇ ದುಸ್ತರ್ಕಮೂಲೋ ಅಪಹತೋ ಅವಿವೇಕಃ. ಜಡಭರ್ತಿ ಎಷ್ಟೊತ್ತು ಸಿಕ್ಕಿದ್ದವರಿಗೆ? 48 ನಿಮಿಷ. ಸ್ವಲ್ಪ ಹೊತ್ತು, ಹೆಚ್ಚೊತ್ತಲ್ಲ. ಎಷ್ಟು ಉದ್ಧಾರ ಮಾಡಿಬಿಟ್ರಿ ನನ್ನ ಅಂತ ಕೇಳ್ತಾರೆ. ಇಂಜೆಕ್ಷನ್ ಕೊಡಲಿಕ್ಕೆ ಗಂಟೆ ತೊಗೋತಾರ? ಇಬ್ಬರು ಮುಗೀತು ಅಷ್ಟೇ. ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅದರಿಂದ ಮುಹೂರ್ತದ ಸಮಾಗಮದಿಂದ ನನ್ನ ಅಜ್ಞಾನ ಕಳೆದಾಕಿಬಿಟ್ಟಿದ್ದೀನಿ ನಿಮಗೆ ಅಂತ ನಾನು ಅನುಭವನೇ ಹೇಳ್ತಾರೆ. ನನ್ನ ಅವಿವೇಕಕ್ಕೆ ಏನು ಮೂಲ ಆಗಿತ್ತು ಗೊತ್ತಾ? ದುಸ್ತರ್ಕ ಮೂಲ.
ಕೆಟ್ಟ ತರ್ಕದಿಂದ ನನ್ನ ಬುದ್ಧಿ ಹೋಗಿಬಿಟ್ಟಿತ್ತು, ಒಳ್ಳೆ ತರ್ಕ ಕೊಟ್ಟು ಉದ್ಧಾರ ಮಾಡಿದ್ದೀನಿ ಅಂತ ಗೊತ್ತಾಯ್ತಾ. ಇವತ್ತೆಲ್ಲ ದುಸ್ತರ್ಕ ಎಲ್ಲ ಕಡೆ ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಈ ಪಾಠ ಪ್ರವಚನ ದುಸ್ತರ್ಕನೇ. ಕ್ಲಾಸ್ಗಳಿಗೆ ಹೋದರೆ ಅದು ಹೇಳೋದೆಲ್ಲ ಅಪ್ರಸಕ್ತವಾಗಿ ದೇವರು ಬಿಡಿಸೋ ವ್ಯವಸ್ಥೆ ತುಂಬ ಇದೆ. ಮನುಷ್ಯ ಗ್ರೇಟು, ದೇವರೇ ಕಡಿಮೆ ಎಂಬ ರೀತಿ ಹೇಳಿ ಹೇಳಿ ಜನಕ್ಕೆಲ್ಲ ಎಲ್ಲರೂ ದುಸ್ತರ್ಕಗಳು ತುಂಬ. ದೇವರಿದ್ದರೆ ಯಾಕೆ ಕಾಣೋದಿಲ್ಲ ದೇವರಿಲ್ಲ ಹೆಪ್ಪ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಇರೋದೆಲ್ಲ ಕಾಣಬೇಕು ಅಂತ ಯಾರು ಹೇಳಬೇಕು ಫಸ್ಟ್ ಅವನಿಗೆ? ಯೋಚನೆ ಮಾಡೋದಿಲ್ಲ ಅದನ್ನು. ಈ ಥರ ಬೇನು ಸೆಟ್ಟಾಗಿಬಿಟ್ಟಿದ್ದೆ ಆ ಥರ ಯೋಚನೆ ಮಾಡಿ ದೇವರು ಕಾಣೋದಿಲ್ಲ, ಅದರಿಂದ ಇಲ್ಲ. ಕಂಡವರು ಇದ್ದಾರೆ, ಅದಕ್ಕೆಲ್ಲ ಮಾತಿಲ್ಲ. ಇಲ್ಲಿಂದ ಮೌಂಟ್ ಎವರೆಸ್ಟ್ ಕಾಣುತ್ತೆ ನಮಗೆ, ಮತ್ತು ಇಲ್ಲಿ ಇದೆಯೋ ಇಲ್ಲೋ ಇದೆ. ನಾವು ಅದು ಕೆಲವಕ್ಕೆ ಹತ್ತಿರ ಹೋಗ್ಬೇಕು, ನಾವು ಕೆಲವಕ್ಕೆ ದೂರದಿಂದ ಕಾಣಿಸುತ್ತೆ. ಭಾರಿ ದೂರ ದೇವಸ್ಥಾನ ಕಾಣಿಸ್ತಾರೆ. ಅಂದರೆ ಇದ್ದರೆ ಉಪಯೋಗ ಆಗುತ್ತೆ. ಕುತರ್ಕ, ದುಸ್ತರ್ಕ ಬೋಲು ಅಪಹತ ಅವಿವೇಕ ಪದ ಇಟ್ಕೊಂಡ್ಬಿಟ್ರೆ ಮತ್ತು ಅವಿವೇಕ ಪ್ರಸಾರ ಮಾಡಲಿಕ್ಕೆ ಎಷ್ಟು ಮಾಧ್ಯಮ ಇದೆ ಗೊತ್ತಾ? ಟಿ ವಿ, ನ್ಯೂಸ್ ಪೇಪರು, ಅದು ಇದು, ಮೊಬೈಲಂತೂ ಕೈಯಲ್ಲೇ ಇಷ್ಟೆಲ್ಲ ಇದೆ. ಆದರೆ ನಾವು ಯಾವುದು ಕೆಡಿಸುತ್ತೋ ಹೋಗಿ ಕೊಂಡ್ಕೊಂಬಂದು ತೊಗೋತೀವಿ. ಉದ್ಧಾರ ಬೇಡ, ಹತ್ತಿರ ಬಂದು ಅವರಾಗಿ ಬಂದರೂ ನೋಡೋದಿಲ್ಲ. ಇದು ಅವರಾಗಿ ಇದ್ದಲ್ಲಿ ಹೋಗ್ಬಿಟ್ಟು ಹಾಳಾಗ್ತಾರೆ, ಹುಡ್ಕೊಂಡು ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗಬಾರ್ದು. ವಿವೇಕ ಮುಹೂರ್ತದಲ್ಲಿ ಅವಿವೇಕ ನಾಶ ಮಾಡೋದಕ್ಕೆ ಏನಿದ್ದು? ದುಸ್ತರ್ಕ ಮೂಲ ಅಪಹತಃ ಅವಿವೇಕ ನೈಷಾಮತಿ. ಅದೇನು ಅವಿವೇಕ ಇತ್ತು ಹೇಳಬಾರ್ದು, ಗುರುಸಲೇ ಇಲ್ಲ. ಯಾರೋ ಅಂತ ತಿಳ್ಕೊಂಡು ಹೊರಸ್ರಿ ಹೇಗೆ ಏನಯ್ಯ ಜೀವನ ಮೃತ ಸರಿಯಾಗಿ ಗೊತ್ತೋ ಇಲ್ವಾ? ನಾನು ಯಾರು ಗೊತ್ತಾ? ರಾಜ ಏನೋ ಮಾತಾಡಿಬಿಟ್ಟಿದ್ದೆ, ಎಲ್ಲ ಹೋಯ್ತು, ನನಗೆ ಅರ್ಥ ಆಯಿತು ಅಂತ ಹೇಳ್ತಾನೆ. ನೈಷಾಂ ಮತಿಸ್ತಾವ ದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂಪಾದ ರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ತಾವತೆ. ನೈಷಾಂ ಮತಿಸ್ತಾವ ದುರುಕ್ರಮಾಂಘ್ರಿಂ ಸ್ಪೃಶತಿ ಅನರ್ಥಾಪಗಮೋ ಯದುತ್ಥಃ. ಆದರೆ ಇಷ್ಟೆಲ್ಲ ಜ್ಞಾನಗಳು ಬಂದರೂ ಕೂಡ ನಮಗೆ ಜ್ಞಾನ ಬರುತ್ತೆ ಅಂತಿಲ್ಲ. ಏನು ಮಾಡಬೇಕು ಅವನು? ಮಹೀಯಸಾಂಪಾದ ರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ. ಯಾವ ಅವ್ರ ಪಾದುಳಿ ತಲೆ ಮೇಲೆ ಬೀಳಬೇಕು. ಅವ್ರು ಬಂದರು, ಎಲ್ಲೋ ನೋಡ್ದಾಗ ಹೋಗ್ಬಿಟ್ಟ. ಪಾದುಳಿ ಬೆಳಬೇಕಂದ್ರೆ ಧೂಳಲ್ಲಿ ನಡ್ಕೊಂಬರ್ರಿ, ಪಾದುಳಿ ಹಾಕತ್ತಿಲ್ಲ, ಅವ್ರ ಖಾಲಿ ಬೀಳಬೇಕು. ಅದೇ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯ ನಮಸ್ಕಾರ ಮಾಡಬೇಕು ಅಂತ. ನಮಸ್ಕಾರ ದುರ್ಯೋಧನ ಮೈತ್ರಿ ಬಂದರು, ಇದ್ದಲ್ಲೇ ಕಳಿಸ್ಕೊಟ್ರು. ನೋಡಿ ಕಳಿಸ್ಕೊಟ್ರು, ಇದ್ದಲ್ಲೇ ದುರ್ಯೋಧನ ಹೋಗಲಿಲ್ಲ, ಇದ್ದಲ್ಲೇ ಕಳಿಸ್ಕೊಟ್ರು. ಯಾಕಡೆ ನೋಡ್ಕೊಂಡು ಕೂತ್ಕೊಂಡ, ಕೇಳಿದ ತಟ್ಕೊಂಡ. ಈಗ ಅವರಾಗಿ ಬಂದರೆ ಹೇಗೆ ಮಾಡ್ತಾನಲ್ಲ, ಒಳ್ಳೇದು ಎಕ್ಸಾಂಪಲ್ ಇದೆ. ಅವ್ರು ಬಂದು ಉದ್ಧಾರ ಮಾಡೋಕ್ಕೆ ಬಂದು ಅವ್ರು ಹೇಳಿದರೆ ಕಳಿಸ್ಕೊಡ್ತೀನಿ ನಾನು ಅಂತ ಹೇಳಿದರೆ ಉಪಯೋಗ ಮಾಡ್ಕೊಳ್ಳಿಲ್ಲ. ನೋಡಿ ವೇದವ್ಯಾಸ ಕಳಿಸ್ಕೊಡ್ತೀನಿ ಅಂದ್ರಲ್ಲ, ನಾನೇ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಈ ಸರ್ಕಾರನೇ ಕೆಲವು ಸ್ಕೂಲ್ ಇಲ್ಲ ಅಂದರೆ ಸ್ಕೂಲ್ ತಂದು ಕೊಡೋದಿಲ್ಲ, ಸ್ಕೂಲಿಗೆಲ್ಲ ಊರುಗಳಿಗೆಲ್ಲ ಮಾಡ್ತಾರೆ. ಅದು ಭಾಳ ಯೋಗ ಬೇಕಷ್ಟೆ. ಮಹೀಯ ಸಾಂಪಾದ ರಜೋಭಿಷೇಕಂ ನಿಷ್ಕಿಂಚನಾನ. ಅವ್ರು ನಮಸ್ಕಾರ ಮಾಡಲಿಲ್ಲ ಮೈತ್ರಿಯರಿಗೆ, ಅವನು ತಿರಸ್ಕಾರ ಮಾಡ್ದ. ಅದಕ್ಕೆ ಅವ್ರು ಬಂದರೂ ಉಪಯೋಗ ಮಾಡ್ಕೊಳ್ಳೋದೆ ಶಾಪ ತಗೊಂಡು. ಮಹೀಯ ಸಾಂಪಾದ ಪಾದರಜೋ ಅಭಿಷೇಕಂ ಅಂದರೆ ಅರ್ಥ. ಪಾದ ಮುಟ್ಟಿ ನಮಸ್ಕಾರ ಮಾಡಿದರೆ ತಲೆ ಮೇಲೆ ಬಿಡುತ್ತೆ, ಅದು ಬಿಡೋದಿಲ್ಲ. ನಿಷ್ಕಿಂಚನಾನಾಂ ನವೃಣೀತ. ಯಾವತ್ತು ಅವ್ರು ಏನಿರಲ್ಲ ಅವ್ರ ಹತ್ರ ಗುರುತದು. ಏನು ಇಲ್ಲದೆ ಇದ್ದರೆ ಭಾರಿ ಜ್ಞಾನಿಗಳು ಅಂತ ಅರ್ಥ. ಅವ್ರಿಗೆ ತಗೊಳ್ಳೋ ಯೋಗ್ಯತೆ ಇದ್ದು ಏನೂ ಇಲ್ಲ ಅಂದರೆ ಜ್ಞಾನಿಗಳು. ಇಲ್ಲದೆ ಹೋಗಿದ್ರೆ ಅವರು ಅಯೋಗ್ಯ. ಅವರು ದುಡ್ಡು ಬರೋದಿಲ್ಲ, ಬೇಕಿದ್ದರೂ ಬರೋದಿಲ್ಲ. ಇದು ಬೇಕಿಲ್ಲ. ನಿಷ್ಕಿಂಚನಾನಾಂ ನವೃಣೀತ ಯಾವತ್ತು ಎಂದು ಕೂಡ ನಾನು ಇಂಥ ಗುರುತು ಹೇಳಿ ದೊಡ್ಡವ್ರ ಗುರುತು ಏನಂದರೆ ನಿಷ್ಕಿಂಚಂದ್ರೆ ಏನಿರೋದಿಲ್ಲ ಅವ್ರ ಹತ್ರ ಅಂತ. ಏನಿರೋದಿಲ್ಲ ಅಂದ್ರೇನು? ಸಾಮಾನ್ಯವಾಗಿ ಇರೋದಿಲ್ಲ. ಇದ್ದರೂ ತಮ್ಮದೊಂದು ತಿಳ್ಕೊಳ್ಳೋದಿಲ್ಲ. ಆದ್ದರಿಂದ ಇದ್ದರೂ ಅವ್ರದ್ದಲ್ಲ, ಅದು ನಂದಲ್ಲ ಇದು ಅಂತ ಹೇಳ್ತಾರೆ. ಯಾವುದೂ ನಂದಲ್ಲ, ಇದು ದೇವ್ರು ಕೊಟ್ಟಿದ್ದು, ದೇವ್ರು ತೊಗೊಂಡೋಗ್ತಾರೆ ಅಷ್ಟೇ, ನಮ್ಮದೇನಲ್ಲ ಇದು. ಬ್ಯಾಂಕ್ ಮೇಲೆ ದುಡ್ಡಿದೆ, ಕ್ಯಾಶು ಸಿಕ್ಕಾಪಟ್ಟಿ ಕ್ಯಾಶ್ ಇದೆ, ಇಲ್ಲ ಅಂತ ಹೇಳ್ತಾನೆ ನಾನು ಕೇಳಿ. ಆ ಥರ ಇದೆ. ಕ್ಯಾಶ್ ಇಲ್ಲದೆ ಇರೋನು ಒಬ್ಬನಿದ್ದಾನೆ, ಕ್ಯಾಶ್ ಇಟ್ಕೊಂಡವನಿದ್ದಾನೆ. ಅವನಿಗಿಲ್ಲ ಇಲ್ಲ, ಇವನಿಗಿದ್ದೂ ಇಲ್ಲ. ಆದ್ದರಿಂದ ಇವರಿಗೆ ಜ್ಞಾನಿಗಳಿಗೆ ಸಂಪತ್ತಿದ್ದರೂ ಕೂಡ ಇಲ್ಲದೇ ಇರೋ ಜ್ಞಾನಿಗಳು ಇದ್ದಾರೆ, ಇದ್ದು ತಮ್ಮದೊಂದು ತಿಳಿದವರ ಜ್ಞಾನಿಗಳು ಇದ್ದಾರೆ. ಆದ್ದರಿಂದ ನಾವು ಬರೀ ಹಣದ ಮೇಲೆ ಜ್ಞಾನಿಗಳು ಆಡಿಬಾರದು ಅಂತ ಅರ್ಥ. ಪ್ರಣೀತ ಯಾವತ್ತು ಇತಿ ಮಹತ್ಸಮಾಗಮ ಪ್ರಕರಣ. ವಿರಕ್ತಿ ಬಂತು, ಜನರು ಬಂತು. ಆಮೇಲೆ ಅವರ ಸೇವೆ ಹೇಗೆ ಮಾಡಬೇಕು, ಸೇವೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಹೇಗೆ ಮಾಡಬೇಕು ಹೇಳ್ತಾರೆ. ಅದು ನಾಳೆ ಅಲ್ಲ, ನಾಡಿದ್ದು.